ಯಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ. ನಮ್ಮ ದೇಶದ ಸಾರಸ್ವತ ಸಂಪತ್ತಿನಲ್ಲಿ ರಾಮಾಯಣಕ್ಕೆ ಸರಿದೂಗುವಂಥ ಗ್ರಂಥ ಇನ್ನೊಂದಿಲ್ಲ. ನಮ್ಮ ಇಡೀ ಸಂಸ್ಕೃತಿಯ ಬುನಾದಿ ರಾಮಾಯಣದ ಮೇಲೆ. ಈ ರಾಮಾಯಣದ ಆದರ್ಶ ಎಲ್ಲ ಕಲೆಗಳಿಗೆ, ಸಾಹಿತ್ಯ, ಸಂಗೀತ ಎಲ್ಲಕ್ಕೂ ಕೂಡ ಈ ರಾಮಾಯಣ ಆಧಾರಪ್ರಾಯವಾಗಿದೆ. ನಮ್ಮ ದೇಶದಲ್ಲಿ ರಾಮಾಯಣ ಒಂದು, ಭಗವದ್ಗೀತೆ ಇನ್ನೊಂದು. ಜನರ ಮನಸ್ಸನ್ನು ತಿದ್ದೋದಕ್ಕೆ, ಜನರಿಗೆ ದಾರಿ ತೋರಿಸೋದಕ್ಕೆ ಈ ರಾಮಾಯಣ ಭಗವದ್ಗೀತೆ ಇದು ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಮಾಡಿರುವ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ರಾಮಾಯಣ ನಮ್ಮ ಜನರಿಗೆ ಮಹಾಭಾರತಕ್ಕಿಂತ ಪದ್ದು, ಮಹಾಭಾರತದಲ್ಲೇ ರಾಮೋಪಾಖ್ಯಾನ ಅಂತ ಒಂದು ರಾಮನ ಕಥೆ ಬರುತ್ತೆ. ಅವನು ಯುಧಿಷ್ಠಿರ ವನಪರ್ವದಲ್ಲಿ ಕಾಡಿನಲ್ಲಿ ಇದ್ದಾಗ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ ಅಂತಂದಾಗ ಅವರಿಗೆ ಋಷಿಗಳು ಹೇಳ್ತಾರೆ, ನೀನೇನು ಕಷ್ಟ ಇದ್ದೀಯ, ರಾಮ ಎಷ್ಟು ಕಷ್ಟಪಟ್ಟ ಅಂಥೇಳಿ ರಾಮೋಪಾಖ್ಯಾನವನ್ನು ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಹೇಳೋದಿದೆ. ಇಷ್ಟು ಪ್ರಾಚೀನವಾದ ಗ್ರಂಥ ಇದು. ನಮ್ಮ ದೇಶದಲ್ಲಿ ಇದನ್ನು ಕಾವ್ಯ ಅಂತ ಪರಿಗಣಿಸಿದರು. ರಾಮಾಯಣ ಇತಿಹಾಸ ಒಂದು, ಮಹಾಭಾರತ ಎರಡೂ ಕೂಡ ಒಂದು ಇತಿಹಾಸ ಅಂತ ನಮ್ಮಲ್ಲಿ ಪರಿಗಣನೆ. ಈ ಕಾವ್ಯ ಅಂತನ್ನೋದಕ್ಕೆ ಕರ್ಮ ಕಾವ್ಯಂ, ಕಾಳಿದಾಸನೇ ವಾಲ್ಮೀಕಿಗಳನ್ನು ಆದಿಕವಿ ಅಂತ ಕರೆದು ಈ ರಾಮಾಯಣ ಅಂತನ್ನೋದು ಪ್ರಥಮ ಕವಿ ಪದ್ಧತಿ. ಈ ಕಾವ್ಯ ಎಲ್ಲ ಇದಕ್ಕೆ ಮೊದಲನೆಯದು ರಾಮಾಯಣ. ಆದಿಕಾವ್ಯಮಿದಂತ್ವಾರ್ಷಂ ರಾಮಾಯಣ. ಈ ರಾಮಾಯಣ ಅಂತನ್ನೋದು ಆದಿ ಕಾವ್ಯ ಮತ್ತು ಋಷಿಯಿಂದ ಆದದ ಕಾವ್ಯ ಇದು ಅಂಥೇಳಿ ಅಲ್ಲಿಂದ ಮುಂದೆ ಸರ್ವೋಪಜೀವ್ಯ ಎಲ್ಲ ಕವಿಗಳು ಕೂಡ ರಾಮಾಯಣವನ್ನು ಆಧರಿಸಿಯೇ ತಮ್ಮ ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ. ಭಾಸ ಅವನ ನಾಟಕಗಳಲ್ಲಿ ಪ್ರತಿಮಾ ನಾಟಕ, ಅಭಿಷೇಕ ನಾಟಕ ಇದೆರಡೂ ಕೂಡ ರಾಮಾಯಣದ ಆಧಾರದ ಮೇಲೆಯೇ ಅವನು ಮಾಡಿದ್ದ. ಇನ್ನು ಕಾಳಿದಾಸನ ಮೂರೂ ಕಾವ್ಯಗಳು ರಘುವಂಶ, ಕುಮಾರ ಸಂಭವ ಮತ್ತು ಮೇಘ ಸಂದೇಶ, ಇದು ಮೂರೂ ಕೂಡ ರಾಮಾಯಣದ ಕಥೆಯಿಂದಲೇ ಎತ್ತಿಕೊಂಡಂಥ ಒಂದು ಸಾಮಗ್ರಿ. ಕುಮಾರ ಸಂಭವವಂತೂ ರಾಮಾಯಣದ ಬಾಲಕಾಂಡದಲ್ಲಿ ಬರೆದಕ್ಕಂಥ ಗಂಗಾವತರಣ ಆದ ಮೇಲೆ ಬರುವ ಕಥೆಯನ್ನೇ ಎತ್ತಿಕೊಂಡು ಕುಮಾರ ಸಂಭವವನ್ನು ಇಡೀ ಕಾವ್ಯವನ್ನು ರಚನೆ ಮಾಡಿದ. ರಘುವಂಶದಲ್ಲಿ ಇಕ್ಷ್ವಾಕುಗಳ ವಂಶ ಹಿಂದಿನಿಂದ ಬಂದದ್ದು. ದಿಲೀಪ, ರಘು, ಅಜ ಇತ್ಯಾದಿಗಳ ಪರಂಪರೆಯಲ್ಲಿ ರಾಮನನ್ನೂ ಹೇಳತಕ್ಕಂಥ ಒಂದು ಸಂದರ್ಭವನ್ನು ಕಾಳಿದಾಸ ಬಳಸಿಕೊಂಡಿದ್ದಾನೆ. ಇನ್ನು ಅವನ ಮೂರನೆಯ ಕಾವ್ಯವಾದ ಖಂಡಕಾವ್ಯ ಮೇಘ ಸಂದೇಶದಲ್ಲಿ ಆ ಯಕ್ಷ ಅವನು ಇದ್ದದ್ದೇ ಜನಕತನಯ ಸ್ನಾನ ಪುಣ್ಯೋದಕೇಶು. ಜನಕತನಯ ಸ್ನಾನ ಪುಣ್ಯೋದಕೇಶು ವಸತಿಂ ಯಕ್ಷ ಚಕ್ರೇ ರಾಮಗಿರಿಯಾಶ್ರಮೇಶು. ಈ ರಾಮಗಿರಿ ಅಂತನ್ನೋದು ಸೀತೆ ಸ್ನಾನ ಮಾಡಿದಂಥ ಒಂದು ಪವಿತ್ರವಾದ ಜಾಗದಲ್ಲಿ ಇವನು ಆಶ್ರಮವನ್ನು ಕಟ್ಟಿಕೊಂಡ. ಮುಂದೆ ಕುಮಾರದಾಸ ಅಂತ ಕಾಳಿದಾಸನ ಕಾಲದಲ್ಲೇ ಇದ್ದವನು, ಅವನು ಜಾನಕಿ ಹರಣ ಕಾವ್ಯ ಅಂತ ಒಂದು ಪ್ರಾಚೀನ ಕಾವ್ಯವನ್ನು ಬರೆದಿದ್ದಾನೆ. ಇನ್ನು ಭಟ್ಟಿ ಅಂತ ಇನ್ನೊಬ್ಬ ಮಹಾಕವಿ, ಅವನು ಭಟ್ಟಿ ಕಾವ್ಯ ಅಂತಲೇ ಪ್ರಸಿದ್ಧವಾಗಿದೆ. ರಾವಣ ವಧ ಕಾವ್ಯ ಅಂತ, ರಾವಣ ವಧೆ ಅದನ್ನೇ ಮುಖ್ಯವಾಗಿಟ್ಟುಕೊಂಡು ಇವನು ಕಾವ್ಯವನ್ನು ಬರೆದಿದ್ದಾನೆ. ಭವಭೂತಿಯ ಉತ್ತರ ರಾಮಚರಿತೆ ಎಂತೂ ಜಗತ್ ಪ್ರಸಿದ್ಧವಾದದ್ದು. ಕ್ಷೇಮೇಂದ್ರ ರಾಮಾಯಣ ಮಂಜರಿ ಅಂತಲೇ ಬರೆದಿದ್ದಾನೆ. ಹೀಗೆ ರಾಮಾಯಣವನ್ನು ಅಧಿಕರಿಸಿ ಅನೇಕ ಕಾವ್ಯಗಳು, ಅನೇಕ ರೂಪಕಗಳು, ಅನೇಕ ನಾಟಕಗಳು, ಅನೇಕ ಸಂಗೀತ ಕೃತಿಗಳು ಪುರಾತನ ಕಾಲದಿಂದ ಬಂದಿದೆ.
ಅಂದರೆ ರಾಮಾಯಣದ ಪ್ರಥೆ ಇಷ್ಟು, ರಾಮಾಯಣದ ಒಂದು ಸ್ವಾರಸ್ಯ ಇಷ್ಟು. ರಾಮಾಯಣವನ್ನು ನಮ್ಮ ದೇಶದಲ್ಲಿ ಎರಡು ವಿಧವಾಗಿ ಕಂಡಿದ್ದಾರೆ. ಒಂದು ಧರ್ಮಗ್ರಂಥ, ವೇದದಲ್ಲಿ ಧರ್ಮ ಹೇಳುತ್ತೆ, ವೇದಾರ್ಥವೇ ಧರ್ಮ ಅಂತ ಮೀಮಾಂಸಕರು ವೇದ ಏನು ಹೇಳ್ತಾ ಇದೆ, 4 ವೇದಗಳು ಏನನ್ನ ಕಟ್ಟ ಕಡೆಯ ಮಾತಾಗಿ ಹೇಳ್ತಾ ಇದೆ. ವೇದಾರ್ಥೋ ಧರ್ಮ, ಈ ಧರ್ಮ ಅಂತ ಅನ್ನೋದನ್ನು ವೇದ ಹೇಳ್ತಾ ಇದೆ. ಅಂದರೆ ಕಷ್ಟಕಾಲದಲ್ಲಿ, ತೊಂದರೆಯಲ್ಲಿ, ಜಿಜ್ಞಾಸೆಯಲ್ಲಿ, ಸಂದೇಹದಲ್ಲಿ ಮನುಷ್ಯನನ್ನು ಎತ್ತಿ ನಿಲ್ಲಿಸತಕ್ಕಂಥದ್ದು ಧರ್ಮ. ಧೃಂಧಾರಣೆ, ಮನುಷ್ಯನನ್ನು ಎತ್ತಿ ನಿಲ್ಲಿಸ್ತಕ್ಕಂಥದ್ದು ಧರ್ಮ. ಇದನ್ನು ವೇದ ಹೇಳ್ತಾ ಇದೆ. ಆದರೆ ವೇದ ಆಧ್ಯಾತ್ಮಿಕ, ಆದಿಭೌತಿಕ, ದೈವಿಕ ನೆಲೆಗಳಲ್ಲಿ ಮಂತ್ರಪೂರ್ವಕವಾಗಿ ಹೇಳುವುದರಿಂದ ಈ ಧರ್ಮದ ಅರ್ಥ ಸಾಮಾನ್ಯ ಜನರಿಗೆ ಎಟುಕುವಂಥದ್ದಲ್ಲ. ಆದ್ದರಿಂದ ಸಾಮಾನ್ಯ ಜನಕ್ಕೂ ಪಂಡಿತ ಪಾಮರರಿಗೂ ಎಟುಕುವಂಥದ್ದನ್ನು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಒಂದು ವಿಧಿ ಇದೆ. ವೇದದಲ್ಲಿ ಏನು ಹೇಳುತ್ತೋ ಅದನ್ನು ಇತಿಹಾಸದ ಮೂಲಕವಾಗಿ, ಪುರಾಣದ ಮೂಲಕವಾಗಿ ಜನರಿಗೆ ಮುಟ್ಟೋ ಹಾಗೆ ತಿಳಿಸಬೇಕು. ಆದ್ದರಿಂದ ವೇದದ ನಿಗೂಢವಾದ ಅರ್ಥವನ್ನು ಕವಿ ಈ ಕಾವ್ಯವಾಗಿ ಬರೆದು ಎಲ್ಲ ಜನರ ಮನಸ್ಸಿಗೆ ಇದು ನಾಟೋ ಹಾಗೆ, ಎಲ್ಲರ ನಡತೆಗೆ ಇದು ಎಟುಕೋ ಹಾಗೆ ಮಾಡಿದ. ಆದ್ದರಿಂದ ಇಲ್ಲಿ ರಾಮೋ ವಿಗ್ರಹವಾನ್ ಧರ್ಮ, ಈ ರಾಮ ಅಂತನ್ನೋದನ್ನು ಒಂದು ಆದರ್ಶವಾಗಿಟ್ಟು ರಾಮ ಧರ್ಮದ ಇನ್ನೊಂದು ರೂಪ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮಕ್ಕೆ ಒಂದು ರೂಪ ಕೊಟ್ಟರೆ, ಧರ್ಮ ಮೈದಳೆಯೋ ಹಾಗಿದ್ರೆ ಅದು ರಾಮ. ಮತ್ತೆ ಮತ್ತೆ ರಾಮನನ್ನ ಧರ್ಮಾತ್ಮ ಅಂತ ಕರೀತಾರೆ. ವಾಲ್ಮೀಕಿಗಳ ಈ ಇಡೀ ರಾಮನನ್ನ ಯಾವ ಸಂದರ್ಭದಲ್ಲಿ ಅವನು ಅಧರ್ಮಕ್ಕೆ ಪಕ್ಕಾಗಬೇಕಾದ ಸಂದರ್ಭದಲ್ಲಿ ಕೂಡ ಅದನ್ನು ಬಿಡದೆ ಧರ್ಮವನ್ನು ಹಿಡಿದ. ಇದು ಧರ್ಮವನ್ನು ಹೇಳೋದಕ್ಕಾಗಿ ಸಿದ್ಧವಾದಂಥ ಗ್ರಂಥ ಧರ್ಮಾಕೂತಿ. ಇದನ್ನು ವ್ಯಾಖ್ಯಾನಕಾರರು ಈ ರಾಮಾಯಣದಲ್ಲಿ ಈ ಧರ್ಮವನ್ನೇ ಹೇಳ್ತಕ್ಕಂಥದ್ದಿದು. ಆದ್ದರಿಂದ ಇದು ಧರ್ಮ ಗ್ರಂಥ. ಈ ದೃಷ್ಟಿಯಲ್ಲೇ ರಾಮನ ಆದರ್ಶವನ್ನು ಇಡೀ ಭಾರತ ಸಂಸ್ಕೃತಿ ಏನಿಲ್ಲ ಅಂದರೂ ಒಂದು 3000 ವರ್ಷಗಳಿಂದ ಹಿಡಿದಿದೆ. ಈ ಕಾವ್ಯದ ಪ್ರಯೋಜನ ಏನು? ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್. ರಾಮನ ಹಾಗೆ ಜನ ಇರಬೇಕು. ನ ರಾವಣಾದಿವತ್, ರಾವಣ ಕುಂಭಕರ್ಣ ಮಾರೀಚ ಇದ್ದ ಹಾಗಿರಬಾರದು. ರಾಮ ಲಕ್ಷ್ಮಣ ಸೀತೆ ಇದ್ದ ಹಾಗಿರಬೇಕು. ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್. ಹೀಗೆ ರಾಮನನ್ನ ಒಂದು ಆದರ್ಶ ಅಂತ ಕಾಣಿಸಿ ಅವನನ್ನು ಅವತಾರ ಪುರುಷ ಅಂತ ಕರೆದಿದ್ದ ಮೇಲೆ ಆ ವಿಚಾರಕ್ಕೆ ಆಮೇಲೆ ಬರೋಣ. ಇನ್ನೊಂದು ದೃಷ್ಟಿ, ಇದು ಕಾವ್ಯ, ಆದಿಕಾವ್ಯ ಅಂತ. ಈ ಆದಿಕಾವ್ಯ ಅಂತನ್ನೋದರಲ್ಲಿ ನಾನ್ ಋಷಿಃ ಕುರುತೆ ಕಾವ್ಯಂ ಋಷಿಶ್ಚ ಕಿಲ ದರ್ಶನಾತ್. ಈ ಋಷಿಯ ಅಂಶ ಇಲ್ಲದೆ ಒಂದು ಕಾವ್ಯವನ್ನು ಬರೆಯೋದು ಸಾಧ್ಯ ಇಲ್ಲ, ಕವಿ ಆಗೋದು ಸಾಧ್ಯ ಇಲ್ಲ. ನಾನ್ ಋಷಿ ಕುರುತೆ ಕಾವ್ಯಂ. ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಋಷಿಯ ಅಂಶ ಬೇಕು. ಈ ಋಷಿ ಅಂದರೆ ಏನು? ಋಷಿಶ್ಚ ಕಿಲ ದರ್ಶನ. ಅವನಿಗೆ ಅತೀಂದ್ರಿಯವಾದ ಕಾಣಿಕೆ ಯಾರಿಗಿದೆಯೋ ಅವನು ಋಷಿ. ಹೊರಗಿನ ಬೆಳಕಿನಿಂದ, ನಮ್ಮ ಬುದ್ಧಿಯಿಂದ, ತಿಳುವಳಿಕೆಯಿಂದ, ತರ್ಕದಿಂದ ವಿಷಯವನ್ನು ನಿರ್ಧಾರ ಮಾಡೋದಲ್ಲ, ಒಳಗಿನ ಬೆಳಕಿನಿಂದ ಯಾರು ಒಂದು ಅತೀಂದ್ರಿಯವಾದ ಸತ್ಯವನ್ನು ಕಂಡುಕೊಳ್ತಾರೋ ಅವರು ಋಷಿಗಳು. ಋಷಿಶ್ಚ ಕಿಲ ದರ್ಶನಾತ್ ವಿಚಿತ್ರ ಭಾವ ಧರ್ಮಾಂಶ್ಚ ಧರ್ಮ ಪ್ರಖ್ಯಾಚ. ಈ ಋಷಿಗೆ ದರ್ಶನ ಅಂದರೆ ಏನು ಅಂದರೆ ವಿಚಿತ್ರ ಭಾವ ಧರ್ಮಾಂಶ್ಚ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಭಾವನೆಗಳಿರುತ್ತೆ. ಮನುಷ್ಯನ ನಡವಳಿಕೆಯಲ್ಲಿ ಅನೇಕ ರೀತಿಗಳಿರುತ್ತೆ. ಇದೆಲ್ಲವನ್ನೂ ಯಾರು ಕಂಡುಕೊಳ್ತಾನೋ ಮತ್ತು ತತ್ವಪ್ರಖ್ಯಾಚ ದರ್ಶನಂ. ಈ ತತ್ವಪ್ರಖ್ಯಾ ಅಂದರೆ ತತ್ವವನ್ನು, ಇರುವ ಒಂದು ಸತ್ವವನ್ನು, ಸತ್ಯವನ್ನು ತಿಳ್ಕೊಳ್ಳತಕ್ಕಂಥದ್ದು, ಇದನ್ನು ದರ್ಶನ ಅಂತ ಕರೀತಾರೆ.
ಸ ತತ್ವದರ್ಶನಾದೇವ ಶಾಸ್ತ್ರೇ ಪಠಿತ ಕವಿ. ಶಾಸ್ತ್ರದಲ್ಲಿ ಹೀಗೆ ಯಾರಿಗೆ ಈ ತತ್ವ ಕಂಡುಕೊಳ್ಳುತ್ತೋ ಅವನನ್ನು ಮಾತ್ರ ಕವಿ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಕವಿ ಅಂತಂದರೆ ಆ ಸತ್ಯವನ್ನು ಕಂಡುಕೊಂಡವನು. ಕವಿ ಕ್ರಾಂತದರ್ಶಿ. ಕ್ರಾಂತ ಅಂದರೆ ಮೀರಿದ್ದು, ಆಚೆ ಇರೋದು, ನಮ್ಮ ಇಂದ್ರಿಯಗಳಿಂದ ಆಚೆ, ಮನಸ್ಸಿನಿಂದ ಆಚೆ ಇರತಕ್ಕಂಥ ಒಂದು ತತ್ವ ಇದೆಯಲ್ಲ, ಇದನ್ನು ಕ್ರಾಂತ ದರ್ಶನ ಯಾರಿಗಿದೆಯೋ ಅವನು ಋಷಿ. ಆದರೆ ಲೋಕದಲ್ಲಿ ದರ್ಶನಾತ್ ವರ್ಣನಾಚ್ಚೈವ ರೂಢ ಲೋಕೆ ಕವಿಶ್ರುತಿ. ಕವಿ ಅಂತ ಯಾರನ್ನು ಕರೀತಾರೆ ಲೋಕದಲ್ಲಿ ಅಂದರೆ ಯಾರಿಗೆ ಈ ಕಾಣಿಕೆ ಇರುತ್ತೋ, ಅತೀಂದ್ರಿಯವಾದ ವಾಂಗ್ಮನಸಾತೀತವಾದಂಥ ಒಂದು ಕಾಣಿಕೆ ಯಾರಿಗಿರುತ್ತೋ ಮತ್ತು ಅದನ್ನು ಬೇರೆಯವರಿಗೆ ತಿಳಿಯ ಹೇಳುವ ಸಾಮರ್ಥ್ಯ ಯಾರಿಗಿದೆಯೋ ಅವನನ್ನು ಕವಿ ಅಂತ ಕರೀತಾರೆ. ಕಂಡುಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಬೇರೆಯವರಿಗೆ ತಿಳಿದು ಹೇಳಬೇಕು. ಇದು ವರ್ಣನ. ದರ್ಶನಾತ್ ವರ್ಣನಾಚ್ಚಾಥ ರೂಢ ಲೋಕೆ ಕವಿಶ್ರುತಿ. ಕವಿ ಅಂತ ಕರೆಯೋದು ಇಂಥವನನ್ನ. ಆದರೆ ತಥಾ ಹಿ ದರ್ಶನೆ ಸ್ವಚ್ಛೇ ನಿತ್ಯೇಪ್ಯಾದಿ ಕವೇರ್ಮುನೇಃ ನೋದಿತಾ ಕವಿತಾ ಲೋಕೆ ಯಾವಜ್ಜಾತಾನ ವರ್ಣನ. ಆದಿಕವಿ ಇದ್ದಾನಲ್ಲ ವಾಲ್ಮೀಕಿ, ಇವನು ಋಷಿ. ಇವನಿಗೊಂದು ದರ್ಶನ ಇತ್ತು, ಇವನಿಗೊಂದು ಕಾಣಿಕೆ ಇತ್ತು. ಅವನು ಸಾಮಾನ್ಯ ಮನುಷ್ಯ ಅಲ್ಲ. ಆದಿಕವೇರ್ಮುನೇ ದರ್ಶನೇ ಸ್ವಚ್ಛೇ ನಿತ್ಯೇ ಅಪಿ. ಅವನ ದರ್ಶನ, ಋಷಿ ದರ್ಶನ ನಿತ್ಯವಾಗಿದ್ದದ್ದು. ಅಂದರೆ ಅದಕ್ಕೆ ಕಡೆಗಾಣಿಕೆ ಅಂತಿಲ್ಲ. ಮತ್ತು ಸ್ವಚ್ಛೇ ಶುದ್ಧವಾಗಿತ್ತು. ಇಂಥದ್ದಿದ್ರೂ ಕೂಡ ನೋದಿತಾ ಕವಿತಾ ಲೋಕೆ, ಲೋಕದಲ್ಲಿ ಕವಿತೆ ಅಂತ ಬರಲಿಲ್ಲ. ಈ ಋಷಿ ಕವಿ ಆಗಲಿಲ್ಲ. ಎಲ್ಲಿಯವರೆಗೆ? ಯಾವತ್ ವರ್ಣನ ನ ಜಾತ. ಅವನು ಬಾಯಿಂದ ತಿಳಿದು ಹೇಳೋವರೆಗೆ ಅವನು ಕವಿ ಅಲ್ಲ, ಋಷಿ. ಅವನು ವಾಲ್ಮೀಕಿ ಋಷಿ. ಆದರೆ ಅವನು ಕವಿ ಆದದ್ದು ಯಾವಾಗ ಅಂದರೆ ಅವನ ಬಾಯಿಂದ ಒಂದು ಮಾತು ಬಂತಲ್ಲ, ಆ ಮಾತನ್ನು ತಿಳಿಯ ಹೇಳಿದನಲ್ಲ ಅವನು. ಇದು ಕವಿತ್ವದ ಲಕ್ಷಣ. ಇದಕ್ಕೆ ಒಂದು ಕಥೆಯನ್ನು ರಾಮಾಯಣದ ಆದಿಕಾಂಡದಲ್ಲಿ, ಆದಿಕಾಂಡ ಅಂತಾರೆ, ಬಾಲಕಾಂಡ ಅಂತ ಕರೀತಾರೆ. ಬಾಲಕಾಂಡದಲ್ಲಿ ಒಂದು ಈ ವಾಲ್ಮೀಕಿ ತನ್ನ ಶಿಷ್ಯ ಭಾರದ್ವಾಜನ ಜೊತೆಗೆ ಬೆಳಗ್ಗೆದ್ದು ಸ್ನಾನ ಮಾಡೋದಕ್ಕೆ ಹೋಗ್ತಾನೆ. ತಮಸಾ ತೀರ್ಥಮುತ್ತಮಂ. ಗಂಗೆಗೆ ದಕ್ಷಿಣ ದಿಕ್ಕಿನಲ್ಲಿದ್ದಂಥ ಒಂದು ತಮಸಾ ನದಿ, ಆ ನದಿಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾನೆ. ತಮಸಾ ತೀರ್ಥಮುತ್ತಮಂ. ಆಗ ಅವನು ಸುತ್ತಮುತ್ತಲಿನ ವನದೇಶವನ್ನೆಲ್ಲ ನೋಡ್ತಾ ಹಕ್ಕಿಗಳ ಇಂಚರವನ್ನು ಕೇಳಿ ಸಂತೋಷಪಟ್ಟು ಅವನ ಮನಸ್ಸೆಲ್ಲ ಆನಂದ ತುಂದಲಿತವಾಗಿದೆ. ಆಗ ಇವನು ಕೆಳಗೆ ನೋಡ್ತಾನೆ, ತಮಸಾ ನದಿ ಹರಿಯುತ್ತಾ ಇದೆ. ಆಗ ಭರದ್ವಾಜನಿಗೆ ಹೇಳ್ತಾನೆ, ಇದಮೇವಾವಗಾಹಿಷ್ಯೇ ತಮಸಾ ತೀರ್ಥಮುತ್ತಮಂ. ಇಲ್ಲಿ ನನ್ನ ಬಟ್ಟೆಗಿಟ್ಟು ಇಡು, ಇಲ್ಲಿ ಸ್ನಾನ ಮಾಡ್ತೀನಿ. ಇದು ಜಾಗ ತುಂಬ ರಮಣೀಯವಾಗಿದೆ. ರಮಣೀಯಂ ಪ್ರಸನ್ನಾಂಬು. ಈ ನೀರು ತುಂಬ ತಿಳಿಯಾಗಿದೆ. ರಮಣೀಯಂ, ನೋಡೋದಕ್ಕೆ ಚೆನ್ನಾಗಿದೆ, ತುಂಬ ತಿಳಿಯಾಗಿದೆ ಅಂತವನು ವಾಡಿಕೆಯ ಮಾತಿನಲ್ಲಿ ಹೇಳ್ತಾನೆ. ಯಾರಾದರೂ ಹೇಳಬಹುದು ಈ ಮಾತನ್ನು. ತುಂಬ ವನ್ಯ ಸಂಸರ್ಗದಿಂದ ನೀರು ತಿಳಿಯಾಗಿದೆ, ನೀರು ನೋಡಿದರೆ ತಳ ಕಾಣುತ್ತೆ, ಇಲ್ಲಿ ಸ್ನಾನ ಮಾಡ್ತೀನಿ ನಾನು. ಇದಮೇವಾವಗಾಹಿಷ್ಯೇಯಂ ಪ್ರಸನ್ನಾಂಬು. ಇವನಿಗೆ ಈ ನಿಸರ್ಗದ ಸೌಂದರ್ಯದಲ್ಲಿ ಇವನು ಮಗ್ನನಾಗಿದ್ದಾಗ, ಋಷಿಯಾಗಿದ್ದರೂ ಕೂಡ ಅವನಲ್ಲಿ ಕವಿತ್ವ ಅಂತ ಒಂದು ಬಂತು. ಈ ನೀರು ಹೇಗಿದೆ ಅಂತ ನೋಡಿದರೆ ಅವನು ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಒಳ್ಳೆಯ ಮನುಷ್ಯನ ಮನಸ್ಸು ಹೇಗಿರುತ್ತೋ ಹಾಗಿದೆ ಈ ನೀರು. ಋಷಿಯಾದವನಿಗೆ ಮನುಷ್ಯರ ಮನಸ್ಸು ಎಷ್ಟು ತಿಳಿಯಾಗಿರುತ್ತೆ, ಎಷ್ಟು ಸ್ವಚ್ಛವಾಗಿರುತ್ತೆ, ಎಷ್ಟು ಆಳದಲ್ಲಿದ್ದರೂ ಇದು ಅವನಿಗೆ ಗೊತ್ತು. ಆದರೆ ಈ ನೀರು ನೋಡಿದ ತಕ್ಷಣ ಅವನಿಗೆ ನೆನಪು,
ಸನ್ಮನುಷ್ಯ ಮನೋ ಯಥಾ, ಒಳ್ಳೆಯ ಮನುಷ್ಯರ ಮನಸ್ಸು ಇದ್ದ ಹಾಗೆ ಈ ನೀರಿದೆ. ರಮಣೀಯಂ ಪ್ರಸನ್ನಾಂಬು, ನೋಡೋದಕ್ಕೆ ಚೆಲುವಾಗಿದೆ, ಸುಂದರವಾಗಿದೆ, ಆಳವಾಗಿದೆ, ತಳ ಕಾಣ್ತಾ ಇದೆ. ಇದು ಅವನನ್ನು ಕವಿಯನ್ನಾಗಿ ಮಾಡಿತು. ಋಷಿ ಕವಿಯಾದದ್ದು ಹೀಗೆ. ಒಂದು ಸಂದರ್ಭದಲ್ಲಿ ಒಂದು ಕ್ರೌಂಚ ಪಕ್ಷಿ ಕೂಗ್ತಾ ಇದ್ದಾಗ, ಅದರ ದನಿಯನ್ನು ಇವನು ಆಲಿಸ್ತಾ ಇದ್ದಾಗ, ಇನ್ನೊಂದು ಹಕ್ಕಿ ಕಿಟ್ಟಂತ ಕಿರಿಚಿಕೊಳ್ತು. ರುರಾವ ಕರುಣಾಂಗಿರಂ, ಕಿಟ್ಟಂತ ಕಿರಿಚಿಕೊಂಡಾಗ ಇದನ್ನು ನೋಡಿದ, ಯಾತಕ್ಕೆ ಹೀಗೆ ರಸಾಭಾಸ ಆಯ್ತಲ್ಲ, ರಸಭಂಗ ಅಂತ ನೋಡಿದರೆ, ತಾಮ್ರಶೀರ್ಷೇಣ ಮತ್ತೇನ, ಒಬ್ಬ ಬೇಡರವನು ವ್ಯಾಧ ತನ್ನ ಬಾಣವನ್ನು ಈ ಕ್ರೌಂಚ ಯುಗ್ಮದಲ್ಲಿ ಒಂದನ್ನ ಸಾಯಿಸಿ ಕೆಳಗೆ ಬೀಳಿಸಿದ್ದಾನೆ. ಇದನ್ನು ನೋಡಿದ ಮೇಲೆ ಇವನಿಗೆ ಈ ರಸಭಂಗ ರಸಾಭಾಸ ಆಯಿತಲ್ಲ ಅಂಥೇಳಿ ಆ ಬೇಡನಿಗೆ ಒಂದು ಶಾಪವನ್ನು ಕೊಡ್ತಾನೆ. ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಗ ಯತ್ಕ್ರೌಂಚ ಮಿಥುನಾದೇಕಂ ಗವಧೀ ಕಾಮಮೋಹಿತಂ. ಕಾಮದಲ್ಲಿ ಸರಸವಾಗಿ ಎರಡು ಹಕ್ಕಿಗಳು ಆಡ್ತಾ ಇದ್ದಾಗ ನೀನು ಒಂದು ಹಕ್ಕಿಯನ್ನು ಸಾಯಿಸಿಬಿಟ್ಟಿಯಲ್ಲ, ನಿನಗೆ ಲೋಕದಲ್ಲಿ ಉತ್ಥಿತಿ ಅಂತನ್ನೋದು ಬೇಡವೇ ಬೇಡ. ಮಾ ನಿಷಾದ ತ್ವಂ ಅಗಮ, ನೀನು ಈ ಒಂದು ಅಭ್ಯುದಯ ಅಂತನ್ನೋದನ್ನು ಪಡೆಯೋದು ಬೇಡ ಅಂಥೇಳಿ ಒಂದು ಶಾಪವನ್ನು ಕೊಡ್ತಾನೆ. ಶಾಪವನ್ನು ಕೊಟ್ಟ ತಕ್ಷಣ ಇದು ಹೇಗೆ ಬಂತು? ಭೋಜ ತನ್ನ ಚಂಪೂ ರಾಮಾಯಣದಲ್ಲಿ ಹೇಳ್ತಾನೆ, ವಾಲ್ಮೀಕಿರ್ವದನಾರವಿಂದಾಚ್ಛಂದೋಮಯೀ ಗಾಚಿದೇವಂ ನಿಸ್ಸಸಾರ ಸರಸ್ವತೀ. ಅವನ ಶಾಪ ಅದು ಛಂದೋಬದ್ಧವಾಗಿ ಬಂತು. ಸುಮ್ಮನೆ ಕೋಪದಲ್ಲಿ ಸಿಟ್ಟಿನಲ್ಲಿ ಮಾತಾಡುವಾಗ ಸಂಬದ್ಧವಾಗಿ ಮಾತನಾಡೋದಿಲ್ಲ. ಆದರೆ ಇವನು ಋಷಿಗೆ ಸಿಟ್ಟು ಬಂದರೆ ಅದು ಛಂದಸ್ಸಿನಿಂದ ಕೂಡಿ ಬಂತು. ವಾಲ್ಮೀಕೇ ವದನಾರವಿಂದಾತ್ ಛಂದೋಮಯೀ ಕಾಚಿದೇವಂ ನಿಸ್ಸಸಾರ ಸರಸ್ವತಿ. ಈ ಶಾಪ ಹೊರಗೆ ಬಂದದ್ದು ಒಂದು ಛಂದಸ್ಸಿನಲ್ಲಿ ಬಂತು. ಈ ವಾಲ್ಮೀಕಿಗೆ ಒಡನೆಯೇ ಪರಿತಾಪ ಆಯಿತು, ನಾನು ಯಾಕೆ ಇದಕ್ಕೆ ಪ್ರವೇಶ ಮಾಡಿದೆ? ಕಿಮಿದಂ ವ್ಯಾಹೃದಂ ಮಯಾ. ಅವನು ಬೇಡನ ಕೆಲಸ ಅವನು ಮಾಡಿಕೊಂಡು ಹೋಗ್ತಾ ಇದ್ದ. ಈ ಹಕ್ಕಿ ಆಯುಸ್ಸು ಇಲ್ಲಿ ಮುಗಿದಿತ್ತು, ಮಧ್ಯೆ ನನಗೇನು ಪ್ರವೇಶಕ್ಕೆ ಕಾರಣ? ನಾನು ಯಾಕೆ ಶಾಪ ಕೊಟ್ಟೆ ಇವನಿಗೆ? ಕಿಮಿದಂ ವ್ಯಾಹೃದಂ ಮಯಾ. ನಾನು ಅವನಿಗೆ ಶಾಪ ಕೊಡುವಂತಹ ಕಾರ್ಯ ಏನಿತ್ತು ಅಂಥೇಳಿ ತಮೇವ ಚಿಂತಯನ್ನರ್ಥಂ, ಅದನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ತನ್ನ ಆಶ್ರಮಕ್ಕೆ ಬರ್ತಾ ಇದ್ದಾಗ ಶ್ಲೋಕೋ ಭವತು ನನ್ಯಥಾ. ಈ ನಾನು ಕೊಟ್ಟ ಶಾಪ ಇದೆಯಲ್ಲ, ಒಂದು ಶ್ಲೋಕವಾಗಿ ಹೊರಗೆ ಬಂತು. ಅದು ಕೇವಲ ಒಂದು ಶ್ಲೋಕವಾಗಲಿ ಅಷ್ಟೇ, ಇದು ಶಾಪವಾಗೋದು ಬೇಡ. ಶ್ಲೋಕೋ ಭವತು ನ ಅನ್ಯಥಾ. ಇದು ಒಂದು ಶ್ಲೋಕ ಅಂತ ನಾನು ಮಾಡಿದೆ ಅಷ್ಟೇ, ಇದು ಒಂದು ಅವನಿಗೆ ಶಾಪ ತೊಟ್ಟೋದು ಬೇಡ ಅಂತ ಅಂದುಕೊಳ್ತಾನೆ. ಆಗ ಬ್ರಹ್ಮ ಬರ್ತಾನೆ. ಬ್ರಹ್ಮ ಬಂದು ಮಚ್ಛಂದಾದೇವದೇ ಬ್ರಹ್ಮನ್, ನೀನು ಒಂದು ಕಾವ್ಯವನ್ನು ಬರೀ ಅಂತ ಹೇಳಿ ಮುಂದಿನ ಕಥೆ ನಡೆಯುತ್ತೆ. ಇಲ್ಲಿ ಈ ವಾಲ್ಮೀಕಿ ಋಷಿಯಾಗಿದ್ದವನು ಕವಿಯಾದದ್ದು ಈ ನಮ್ಮ ಭಟ್ಟ ದೌತ. ಇದನ್ನು ಹೇಮಚಂದ್ರ ಕಾವ್ಯಾನುಶಾಸನದಲ್ಲಿ ತುಂಬ ಪ್ರಾಚೀನ ಆಲಂಕಾರಿಕ ಭಟ್ಟ ದೌತ ಅಂತ ಅವನು ಹೇಳೋ ಮಾತು ಅಂಥೇಳಿ ಇದನ್ನು ಉಲ್ಲೇಖ ಮಾಡ್ತಾನೆ. ಅವನು ದರ್ಶನೇ ಸ್ವಚ್ಛೇ ನಿತ್ಯೇಪಿ ಆದಿಕವಿರ್ಮುನೇಹೇ. ಆದಿಕವಿ ವಾಲ್ಮೀಕಿಗೆ ಋಷಿಯಾಗಿದ್ದ, ದರ್ಶನ ಸ್ವಚ್ಛವಾಗಿತ್ತು. ಆದರೆ ನೋದಿತ ಕವಿತಾ ಲೋಕೇ ಯಾವಜ್ಜಾತಾನ ವರ್ಣನ. ಈ ಬಾಯಿನಲ್ಲಿ ಒಂದು ಆ ಮಾತು ಬಂತಲ್ಲ ವರ್ಣನೆ, ಅಲ್ಲಿಯವರೆಗೆ ಲೋಕದಲ್ಲಿ ಕಾವ್ಯ ಅಂತಿರಲಿಲ್ಲ. ಆದ್ದರಿಂದ ಇಡೀ ಕಾವ್ಯದ ಉಗಮ ಈ ಶ್ಲೋಕದಲ್ಲಿ ಆಯಿತು. ಮಾನುಷಾದ ಪ್ರತಿಷ್ಠಾ. ಇದನ್ನು ಆದಿಕಾವ್ಯ ಅಂತ ಯಾಕೆ ಕರೀತಾರೆ ಅಂದರೆ, ಕಾವ್ಯಸ್ಯಾತ್ಮ ಸಯೇವಾರ್ಥಃ ಶ್ಲೋಕತ್ವಮಾಪದ್ಯದ ಯಸ್ಯ ಶೋಕಃ. ಯಾರ ಶೋಕ
ಅದನ್ನು ಕಾಳಿದಾಸನು ಹೇಳ್ತಾನೆ, ನಿಷಾದ ವಿದ್ದಂಡಜ ದರ್ಶನೇನ ಶ್ಲೋಕತ್ವಮಾಪದ್ಯತ ಯಸ್ಯ ಶೋಕಃ. ನಿಷಾದ ಅಂದರೆ ಬೇಡ, ನಿಷಾದ ವಿದ್ಧ ಬೇಡನಿಂದ ಹೊಡೆಯಲ್ಪಟ್ಟ, ಅಂಡಜ ಅಂದರೆ ಹಕ್ಕಿ, ಅದನ್ನು ದರ್ಶನೇನ ನೋಡಿದ್ರಿಂದ ಇವನ ಶೋಕ ಶ್ಲೋಕವಾಗಿ ಪರಿಣಮಿಸಿತು. ಶ್ಲೋಕತ್ವಮಾಪದ್ಯತ ಯಸ್ಯ ಶೋಕಃ. ಹೀಗೆ ಇದು ಶ್ಲೋಕ ಅಂತನ್ನೋದು ಲೌಕಿಕ ವಾಂಗ್ಮಯದಲ್ಲಿ ಬಂದದ್ದು ಇದೇ ಮೊದಲು ಅಂತ. ಇದು ಬ್ರಹ್ಮ ಬಂದು ಹೇಳ್ತಾನೆ, ಮಚ್ಛಂದ ದೇವ, ನನ್ನ ಛಂದಸ್ಸಿನಿಂದಲೇ. ಇಲ್ಲಿ ವೇದದಲ್ಲಿ ಛಂದಸ್ಸು ಅಂತ ಇದೆ. ಜದಿ ಆಹ್ಲಾದನೆ ಅಂತ ಧಾತು, ಯಾವುದು ಮನಸ್ಸನ್ನು ಸಂತೋಷಗೊಳಿಸುತ್ತೋ ಅದು ಛಂದ. ಋಗ್ವೇದದಲ್ಲಿ ಗಾಯತ್ರಿ, ತ್ರಿಷ್ಟುಪು, ಅನುಷ್ಟುಪು ಇತ್ಯಾದಿ 16 ಛಂದಸ್ಸುಗಳಿಂದ ಋಗ್ವೇದ ಮಂತ್ರಗಳು ಬಂದಿವೆ. ಈ ಛಂದಸ್ಸುಗಳಲ್ಲಿ ಏನು ಅಂದರೆ ವಾಕ್ ಸಮುದಾಯದಲ್ಲಿ ಒಂದು ರಸ ಇದ್ದರೆ, ಒಂದು ಭಾವ ಇದ್ದರೆ, ಒಂದು ಇಂಗಿತ ಇದ್ದರೆ ಇದನ್ನು ಛಂದ ಅಂತ ಕರೀತಾರೆ. ಈ ಗಾಯತ್ರಿ ಛಂದಸ್ಸಿದೆ. ಈ ಗಾಯತ್ರಿ ಅನ್ನೋದೊಂದು ಛಂದಸ್ಸು, ದೇವತೆ ಅಲ್ಲ. ಗಾಯತ್ರಿ ಛಂದ. ಇವಾಗ ನಮ್ಮ ಗಾಯತ್ರಿ ಜಪ ನಾವು ಮಾಡುವಾಗ ಅದಕ್ಕೆ ಪೂರ್ವಭಾವಿಯಾಗಿ ಹೇಳ್ತೀವಲ್ಲ, ಇದು ಗಾಯತ್ರಿ ಛಂದ. ಸವಿತಾ ದೇವತಾ, ದೇವತೆ ಸವಿತಾ. ವಿಶ್ವಾಮಿತ್ರ ಋಷಿ, ವಿಶ್ವಾಮಿತ್ರ ಅಂತನೋ ಋಷಿ. ಗಾಯತ್ರಿ ಅನ್ನೋದು ಛಂದಸ್ಸು. ಈ ಗಾಯತ್ರಿ ಛಂದಸ್ಸಿನ ಲಕ್ಷಣ ಏನು ಅಂದರೆ, ಇದರಲ್ಲಿ 24 ಅಕ್ಷರಗಳಿರುತ್ತೆ. ಚತುರ್ವಿಂಶತ್ಯಕ್ಷರ ತ್ರಿಪದ ಅಷ್ಟಾಕ್ಷರ ಪದ ಗಾಯತ್ರಿ. ಈ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಮಂತ್ರ ಇದೆಯಲ್ಲ, ಇದು 24 ಅಕ್ಷರಗಳಿಂದ ಕೂಡಿದ ಮಂತ್ರ. ಇದರಲ್ಲಿ 3 ಸಾಲುಗಳು, ಒಂದೊಂದು ಸಾಲಿನಲ್ಲಿ ಕೂಡ 8 ಅಕ್ಷರಗಳು. ಇದು ಗಾಯತ್ರಿಯ ಲಕ್ಷಣ. ಗಾಯತ್ರಿ ಅಂದರೆ ಹೀಗೆ. ವೇದದ ಛಂದಸ್ಸುಗಳಲ್ಲಿ ಗಾಯತ್ರಿ ಅಂತಲೂ ತುಂಬ ಮುಖ್ಯವಾದದ್ದು. ಬಹುಸಂಖ್ಯೆಯ ವೇದ ಮಂತ್ರಗಳು, ಋಗ್ವೇದ ಮಂತ್ರಗಳು ಗಾಯತ್ರಿ ಛಂದಸ್ಸಿನಲ್ಲೇ ಇದೆ. ಮೊದಲನೇ ಮಂತ್ರವೇ ಗಾಯತ್ರಿ ಛಂದಸ್ಸು. ಅಗ್ನಿಮೀಳೆ ಪುರೋಹಿತಂ, ಇದು ಗಾಯತ್ರಿ ಛಂದಸ್ಸಿನಲ್ಲೇ ಇದೆ. ಋಗ್ವೇದಕ್ಕೆ ಬಹಳ ಪವಿತ್ರವಾದಂತಹ ಛಂದಸ್ಸು ಗಾಯತ್ರಿ ಛಂದಸ್ಸು ಅಂತ. ಯಾಕೆಂದರೆ 24 ದೇವತೆಗಳಿದ್ದಾರೆ, 3 ಸ್ಥಾನಗಳಿವೆ, ಒಂದೊಂದರಲ್ಲೂ ಕೂಡ ಅಷ್ಟು ವಸುಗಳಿದ್ದಾರೆ. ಆದ್ದರಿಂದ 24 ಅಂತನ್ನೋದು ನಮಗೆ ಒಂದು ಪವಿತ್ರವಾದ ಸಂಖ್ಯೆ. ಇದು ವೇದದಲ್ಲಿ ಹೇಳಿದ ಅರ್ಥವನ್ನು ಲೌಕಿಕವಾಗಿ ಬಳಸಬೇಕಾದರೆ ಈ ಛಂದಸ್ಸಿನ ಪ್ರಯೋಗವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಗಾಯತ್ರಿ ಅಲ್ಲದೆ ಅನುಷ್ಟುಪ್ ಅಂತ ಇನ್ನೊಂದಿದೆ. ಈ ಅನುಷ್ಟುಪ್ ಛಂದಸ್ಸಿನಲ್ಲಿ ಗಾಯತ್ರಿಯ ಲಕ್ಷಣಗಳನ್ನು ಅಳವಡಿಸಿಕೊಂಡು ಆದದ್ದನ್ನು ಶ್ಲೋಕ ಅಂತ ಕರಿತೀವಿ ನಾವು. ಈ ಶ್ಲೋಕ ಅಂತನ್ನೋದಕ್ಕೆ ಮಂದಾಕ್ರಾಂತ ಇತ್ಯಾದಿಯಾಗಿ ಅನೇಕವಾಗಿದೆ. ಅನುಷ್ಟುಪ್ ಛಂದಸ್ಸನ್ನು ನಾವು ಶ್ಲೋಕ ಅಂತ ಕರಿತೀವಿ. ಈ ಶ್ಲೋಕ ಅಂತನ್ನೋದು 32 ಅಕ್ಷರಗಳು, 4 ಪಾದಗಳು, ಒಂದೊಂದು ಪಾದದಲ್ಲಿ 8 ಅಕ್ಷರಗಳು. ಇದು ಗಾಯತ್ರಿಯನ್ನು ಸೇರಿಸಿಕೊಂಡು ಅನುಷ್ಟುಪ್ ಆದದ್ದರಿಂದ ಗಾಯತ್ರಿಯಲ್ಲಿ ಇರತಕ್ಕಂಥ 24 ಅಕ್ಷರಗಳಿಗೆ ಅನುಗುಣವಾಗಿ ರಾಮಾಯಣದಲ್ಲಿ 24,000 ಶ್ಲೋಕಗಳು. ಈ 24,000 ಶ್ಲೋಕಗಳಿಗೂ ಕೂಡ ಗಾಯತ್ರಿಯ ಅರ್ಥವನ್ನು ಹೇಳುವ ಒಂದು ಕ್ರಮ ಇದೆ. ಗಾಯತ್ರಿ ರಾಮಾಯಣ ಅಂತಲೇ ಒಂದು ಪ್ರಸಿದ್ಧವಾಗಿದೆ. ಈ ಗಾಯತ್ರಿಯಲ್ಲಿರ್ತಕ್ಕಂತಹ ತತ್ವವನ್ನು ವಿವರಣೆ ಮಾಡೋದಕ್ಕಾಗಿ ರಾಮಾಯಣವನ್ನು ಬರೆದಿದ್ದಾರೆ. ಇದು ಹೇಗಿದ್ದರೂ ಈ 32 ಅಕ್ಷರಗಳ ಶ್ಲೋಕ ಪದ್ಧತಿ ಇದೆಯಲ್ಲ, ಈ ಶ್ಲೋಕ ಪದ್ಧತಿ ಇದರಲ್ಲಿ ಒಂದು ವೈದಿಕ ಕಳೆ ಇದೆ ಮತ್ತು ಉದಾತ್ತವಾದಂಥ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಈ ಅನುಷ್ಟುಪ್ ಛಂದಸ್ಸು ಶ್ಲೋಕ ಅಂತ ಕರೀತೀವಲ್ಲ. ಈಗ ಶ್ಲೋಕ ಅಂದರೆ ಎಲ್ಲ ಸಂಸ್ಕೃತ ಪದ್ಯಗಳಿಗೂ ಶ್ಲೋಕ ಅಂತ ಅನ್ನೋದಿದೆ. ಆದರೆ ಛಂದಸ್ಸಿನಲ್ಲಿ ವೃತ್ತದಲ್ಲಿ ಶ್ಲೋಕ ಅಂತಂದರೆ ಈ 32 ಅಕ್ಷರಗಳು 4 ಪಾದಗಳಿರೋದೇ ಶ್ಲೋಕ. ಇದನ್ನು ಅನುಷ್ಟುಪ್ ಅಂತ ಕರೀತೀವಿ. ಈಗ ಇಡೀ ರಾಮಾಯಣ ಪೂರ್ತಿ ಇರೋದು ಇದೇ ಶ್ಲೋಕದಲ್ಲಿ. ಕೆಲವು ಖಂಡಾಂತ್ಯದಲ್ಲಿ ಬೇರೆ ಬೇರೆ ವೃತ್ತಗಳಲ್ಲಿ ಬರುತ್ತೆ. ಆದರೆ ಈ ವೃತ್ತದಲ್ಲೇ ಇಡೀ ರಾಮಾಯಣ ಇರೋದು. ಮಹಾಭಾರತ ಇರೋದು ಇದೇ ವೃತ್ತದಲ್ಲೇನೆ. ಧರ್ಮಶಾಸ್ತ್ರಗಳಿರೋದು ಇದೇ ವೃತ್ತದಲ್ಲಿ. ಯಾಕೆಂದ್ರೆ ಈ ವೃತ್ತದಲ್ಲಿ
ತುಂಬ ಭವ್ಯವಾದಂಥ ಅಭಿಪ್ರಾಯಗಳನ್ನು ಸರಳವಾಗಿ ಹೇಳೋದಕ್ಕೆ ಅನುವಾಗತಕ್ಕಂಥದ್ದು. ಹೀಗೆ ಗಾಯತ್ರಿ ಛಂದಸ್ಸನ್ನು ಶ್ಲೋಕ ರೂಪವಾಗಿ ಅಳವಡಿಸಿ ಮೊಟ್ಟ ಮೊದಲನೆಯದಾಗಿ ಈ ಶ್ಲೋಕ ಅಂತನ್ನೋ ವೃತ್ತ ಹೇಗಿರಬೇಕು ಅಂತನ್ನೋದನ್ನು ಕಾಣಿಸಿಕೊಟ್ಟವನು ವಾಲ್ಮೀಕಿ. ಇವನ ಹೀಗೆ ಕಾಣಿಸಿಕೊಡುವಾಗ ಇವನು ಪ್ರಯತ್ನಪೂರ್ವಕವಾಗಿ ಕಾಣಿಸಿಕೊಡಲಿಲ್ಲ, ತಾನಾಗಿ ಬಂತು. ಮಚ್ಛಂದ ದೇವತೆ ಬ್ರಹ್ಮನ್, ನನ್ನ ಛಂದಸ್ಸು ನನ್ನ ಇಷ್ಟದಿಂದ ನೀನು ಮಾಡಿದ್ದೀಯೇ ಎಂದು ಬ್ರಹ್ಮ ಬಂದು ಹೇಳ್ತಾನೆ. ಹೀಗೆ ಈ ಆದಿಕಾವ್ಯ ಅಂತನ್ನೋದಕ್ಕೆ ಈ ಶ್ಲೋಕ ಪದ್ಧತಿಗೆ ವಾಲ್ಮೀಕಿಯ ಕೃತಿಯೇ ಮೊಟ್ಟ ಮೊದಲು. ಆ ವಾಲ್ಮೀಕಿಯನ್ನ ಕ್ಷೇಮೇಂದ್ರ ಕರೀತಾನೆ, ನುಮಃ ಸರ್ವೋಪಜೀವ್ಯಂ ತಂ ಮುನೀನಾಂ ಚಕ್ರವರ್ತಿನಂ. ಮುನಿಗಳಲ್ಲಿ ಇವನು ಚಕ್ರವರ್ತಿ, ಸರ್ವೋಪಜೀವ್ಯ, ಬೇರೆ ಎಲ್ಲ ಕವಿಗಳೂ ಇವನನ್ನೇ ಆಶ್ರಯಿಸಿದ್ದಾರೆ. ಸರ್ವೋಪಜೀವ್ಯಂ ನುಮಃ ತಂ ಕವೀನಾಂ ಚಕ್ರವರ್ತಿನಂ ಯಸ್ಯೇಂದು ಧವಳೈಃ ಶ್ಲೋಕೈಃ ಭೂಷಿತ ಭುವನತ್ರಯೀ. ಈ ಮೂರು ಲೋಕಗಳನ್ನು ಬೆಳಗಿಸಿದ್ದು ಇವನ ಧವಳೈಃ ಶ್ಲೋಕೈಃ. ಈ ಕವಿಯ ಶ್ಲೋಕಗಳಿವೆಯಲ್ಲ, ಈ ಶ್ಲೋಕಗಳಿಂದ ಇಡೀ ಮೂರು ಲೋಕಗಳು ಬೆಳಗಿವೆ ಅಂತ ಕ್ಷೇಮೇಂದ್ರ ನುಮಃ ಸರ್ವೋಪಜೀವ್ಯಂ ತಂ ಮುನೀನಾಂ ಚಕ್ರವರ್ತಿನಂ ಯಸ್ಯೇಂದು ಧವಳೈ ಶ್ಲೋಕೈಃ ಭೂಷಿತ ಭುವನತ್ರಯೀ ಅಂತ ಕರೆದಿದ್ದಾನೆ. ಹೀಗೆ ಇದು ಆದಿಕವಿ ಅಂತನ್ನೋದಕ್ಕೆ ಒಂದು ನಿದರ್ಶನವಾಗಿ ಹೇಳ್ತಾನೆ. ಇನ್ನು ಈ ಆದಿಕಾವ್ಯ ಈ ಆದಿ ಪರ್ವದಲ್ಲೇ ಈ ಆದಿಕಾಂಡದಲ್ಲೇ ಬರುತ್ತೆ. ಈ ವಾಲ್ಮೀಕಿ ಯಾರು? ಈ ವಾಲ್ಮೀಕಿಯ ಇತಿವೃತ್ತ ರಾಮಾಯಣದಲ್ಲಿ ಈ ಆದಿಕಾಂಡದಲ್ಲಿ ಮತ್ತು ಉತ್ತರಕಾಂಡದಲ್ಲಿ ಎರಡು ಕಡೆ ವಾಲ್ಮೀಕಿಯ ಉಲ್ಲೇಖ ಬರುತ್ತೆ. ಉಳಿದ ರಾಮಾಯಣ ಭಾಗದಲ್ಲಿ ವಾಲ್ಮೀಕಿಯ ಹೆಸರು ಎಲ್ಲೂ ನಮಗೆ ಕಾಣಿಸೋಲ್ಲ. ಈ ಮೊದಲನೇ ಕಾಂಡದಲ್ಲಿ ವಾಲ್ಮೀಕಿಯ ಕಥೆಯನ್ನೇ ಹೇಳೋದರಿಂದ ವಾಲ್ಮೀಕಿಯ ವಿಚಾರವಾಗಿ ಪ್ರಾಪ್ತ ರಾಜ್ಯಸ್ಯ ರಾಮಸ್ಯ ಚಕಾರ ಭಗವಾನ್ ಋಷಿ. ರಾಮನಿಗೆ ರಾಜ್ಯ ಬಂದ ಮೇಲೆ ಪ್ರಾಪ್ತ ರಾಜ್ಯಸ್ಯ ರಾಮಸ್ಯ, ರಾಮನಿಗೆ ರಾಜ್ಯ ಬಂದ ಮೇಲೆ ಚಕಾರ ಭಗವಾನ್ ಋಷಿ, ಇವನು ವಾಲ್ಮೀಕಿಗಳು ಒಂದು ಕಾವ್ಯವನ್ನು ಬರೆದರು. ಚರಿತಂ ಕೃತ್ಸ್ನಂ ವಿಚಿತ್ರ ಪದಮಾತ್ಮವಾನ್. ರಾಮನ ಚರಿತೆಯನ್ನು ಬರೆದರು. ಚರಿತಂ ಕೃತ್ಸ್ನಂ, ಸಂಪೂರ್ಣವಾದಂಥ ರಾಮನ ಚರಿತ್ರೆಯನ್ನು ಬರೆದರು. ವಿಚಿತ್ರ ಪದಮಾತ್ಮವಾನ್, ವಿಚಿತ್ರವಾದಂಥ ಪದಗಳ ಗುಂಫನದಿಂದ ಕೂಡಿದಂಥ ಒಂದು ಕಾವ್ಯವನ್ನು ಬರೆದರು ಅಂತ ಬಾಲಕಾಂಡದಲ್ಲಿ ಬರುತ್ತೆ. ಬಾಲಕಾಂಡದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಅನಂತರದಲ್ಲಿ ಉತ್ತರಕಾಂಡದಲ್ಲಿ ರಾಮನೇ ಹೇಳುವಂಥ ಒಂದು ಮಾತು, ದಶರಥಸ್ಯೇಷ್ಟ ಪಿತುರ್ಮೇ ಮುನಿಪುಂಗವಃ. ದಶರಥನಿಗೆ ತುಂಬ ಪ್ರಿಯನಾದಂಥವನು, ಸಖಾ ಪ್ರಿಯತಮಃ ಅಂತ ರಾಮನೇ ಹೇಳ್ತಾನೆ. ಈ ವಾಲ್ಮೀಕಿ ನನ್ನ ತಂದೆ ದಶರಥನಿಗೆ ತುಂಬ ಹತ್ತಿರದ ಸ್ನೇಹಿತ ಅವನು, ಸಖಾ ಪ್ರಿಯತಮಃ. ಇವನು ಪ್ರೀತಿಯಿಂದ ನನ್ನ ತಂದೆ ನೋಡಿದಂಥ ಋಷಿ ಇವನು. ಅಂದರೆ ಏನು? ವಾಲ್ಮೀಕಿಗಳು ರಾಮನ ಸಮಕಾಲಿಕರು, ರಾಮನ ಕಾಲದಲ್ಲೇ ಇದ್ದವರು ಅಂತನ್ನೋದು ಈ ಎರಡು ಉಲ್ಲೇಖಗಳಿಂದ ನಮಗೆ ಕಂಡು ಬರುತ್ತೆ. ಆದರೆ ಮೊದಲನೇ ಕಾಂಡದಲ್ಲೇನೆ ಅವನು ಏನು ರಾಮನ ವಿಚಾರ ಏನು ಗೊತ್ತಿಲ್ಲ ಅವನಿಗೆ, ವಾಲ್ಮೀಕಿಗೆ. ನಾರದರನ್ನು ಕೇಳ್ತಾನೆ ಅವನು, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಅಂತ ಅವನನ್ನು ಕೇಳಿ, ಈ ಲೋಕದಲ್ಲಿ ಗುಣವಾನ್ ವೀರ್ಯವಾನ್ ಇಷ್ಟೆಲ್ಲ ಗುಣಗಳಿದೆಯಲ್ಲ, ಕಹ ನರ, ಯಾವ ಮನುಷ್ಯ ಇಷ್ಟೊಂದು ಗುಣಗಳಿಂದ ಕೂಡಿದವನು? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಅಂಥೇಳಿ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ.
ಈ ವಾಲ್ಮೀಕಿಗಳು ನಾರದರನ್ನು ಕೇಳಿದರು. ಆಗ ನಾರದರು ಬಹವೋ ಗುಣ, ನೀನು ಹೇಳೋ ಗುಣಗಳು ತುಂಬ ಇದೆ, ಇಷ್ಟೆಲ್ಲ ಗುಣಗಳು ಒಬ್ಬ ಮನುಷ್ಯನಲ್ಲಿ ಇರೋದು ಸಾಧ್ಯ ಇಲ್ಲ. ಆದರೂ ಒಬ್ಬ ಇದ್ದಾನೆ ಇಕ್ಷ್ವಾಕು ಗುಣ, ಇಕ್ಷ್ವಾಕುಗಳ ವಂಶದಲ್ಲಿ ರಾಮೋ ನಾಮ ಮಹಾಯಶಃ, ರಾಮ ಅಂತ ಒಬ್ಬ ಇದ್ದ. ಅಂದರೆ ವಾಲ್ಮೀಕಿಗೆ ರಾಮ ಅಂತ ಅನ್ನೋದು ಗೊತ್ತಿರಲಿಲ್ಲ. ರಾಮನನ್ನು ನಾರದರು ಮೊದಲ ಬಾರಿಗೆ ತಿಳಿಸ್ಕೊಟ್ರು. ಹೀಗೆ ಆದಿಕಾಂಡದಲ್ಲಿ, ಈ ಬಾಲಕಾಂಡದಲ್ಲಿ ಇಂಥ ವಿರುದ್ಧವಾದಂಥ ಅಭಿಪ್ರಾಯಗಳು ಬೇಕಾದಷ್ಟು ಬರುತ್ತೆ. ಆದ್ದರಿಂದಲೇ ಶಾಸ್ತ್ರೀಯವಾಗಿ ಈ ಬಾಲಕಾಂಡವನ್ನಾಗಲಿ ಉತ್ತರಕಾಂಡವನ್ನಾಗಲಿ ರಾಮಾಯಣ ವಾಲ್ಮೀಕಿ ಕೃತ ಅಂತ ಸ್ವೀಕಾರ ಮಾಡೋಲ್ಲ ನಾವು. ಇಲ್ಲಿ ಈ ಬಾಲಕಾಂಡದಲ್ಲಿ ಹೀಗೆ ಬರುತ್ತೆ. ಮತ್ತು ಯುದ್ಧಕಾಂಡದ ಕೊನೆಯಲ್ಲಿ ಏವಮೇತತ್ ಪುರಾವೃತ್ತಂ, ಇದು ಬಹಳ ಹಿಂದಿನ ಕಥೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ರಾಮನ ಕಥೆ ಇದೆಯಲ್ಲ, ಏವಮೇತತ್ ಪುರಾವೃತ್ತಂ, ಬಹಳ ಹಿಂದಿನ ಕಥೆ ಇದು. ಭದ್ರಂ ಅಸ್ತು, ನಮಗೆ ಒಳ್ಳೆಯದನ್ನು ಮಾಡಲಿ, ಬಲಂ ವಿಷ್ಣು ಪ್ರವರ್ಧತಾಂ. ಹೀಗೆ ವಾಲ್ಮೀಕಿಗಳು ಸಮಕಾಲಿಕರೋ ಇಲ್ಲವೋ ನಮಗೆ ಜಿಜ್ಞಾಸೆಯಲ್ಲಿ ಇದು ಕೂಡಿದೆ. ಮತ್ತು ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಬಂತು. ವಾಲ್ಮೀಕಿ ಅಂತನ್ನೋನು ಮೊದಲಿಗೆ ಬೇಡ, ಅಥವಾ ರತ್ನಾಕರ ಅಂತನ್ನೋ ಬ್ರಾಹ್ಮಣ ವ್ಯಾಧರ ಸಂಸರ್ಗದಿಂದ ಇವನಿಗೆ ಶಂಖಲಿಖಿತ ಅಂತನ್ನೋ ಋಷಿಯ ಸಂಸರ್ಗವಾಗಿ ರಾಮನಾಮದ ಜಪವನ್ನು ಮಾಡಿದ. ಮುಂದಿನ ಜನ್ಮದಲ್ಲಿ ಅವನು ಇನ್ನೊಂದು ಕಿರಾತರ ಮಧ್ಯೆ ಹುಟ್ಟಿ, ಆಗ ಸಪ್ತರ್ಷಿಗಳಿಂದ ರಾಮನಾಮದ ಜಪವನ್ನು ಕೈಕೊಂಡು ಅವನು ಒಂದು ಕೃತಾರ್ಥನಾದ. ಈ ಕಥೆ ರಾಮಾಯಣದಲ್ಲಿ ಎಲ್ಲೂ ಬರೋಲ್ಲ. ಈ ವಾಲ್ಮೀಕಿ ಹೀಗೆ ಬೇಡ ಆಗಿದ್ದ ಇವನು. ಆ ವಾಲ್ಮೀಕಿಯೇ ಒಂದು ಕಡೆ ಹೇಳ್ತಾನೆ, ಕರ್ಮಣ ಮನಸಾ ವಾಚ ಭೂತಪೂರ್ವಂ ನ ಕಿಲ್ಬಿಷಂ. ಉತ್ತರಕಾಂಡದಲ್ಲಿ ಅವಳು ಸೀತೆ ಅವನ ಆಶ್ರಮಕ್ಕೆ ಬಂದಾಗ ಇವನು ಹೇಳ್ತಾನೆ, ನಾನು ಇಲ್ಲಿಯವರೆಗೆ ಕರ್ಮಣ ಮನಸಾ ವಾಚ ಭೂತಪೂರ್ವಂ ನ ಕಿಲ್ಬಿಷಂ, ನಾನು ನನ್ನ ಮನಸ್ಸಿನಿಂದಲಾಗಲಿ ಮಾತಿನಿಂದಲಾಗಲಿ ಅಥವಾ ಶರೀರದಿಂದಲಾಗಲಿ ಒಂದು ಪಾಪವನ್ನು ಮಾಡಿಲ್ಲ ನಾನು ಅಂತನೋ ಮಾತನ್ನು ವಾಲ್ಮೀಕಿಯ ಬಾಯಲ್ಲೇ ಹೇಳಿಸಿದ್ದಾರೆ. ಭೂತಪೂರ್ವಂ ನ ಕಿಲ್ಬಿಷಂ. ಈ ಪುರಾಣದ ಕಥೆಗೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿ ಆಧಾರ ಇಲ್ಲ. ಆದರೆ ಜನಗಳಲ್ಲಿ ತುಂಬ ಪ್ರಚಲವಾಗಿ ಬಿಟ್ಟಿದೆ. ವಾಲ್ಮೀಕಿ ಅಂತ ನಮಗೆ ಬೇಡ ಆಗಿದ್ದ, ಅವನು ಹಾಗೆ ಹೀಗೆ. ಇದೆಲ್ಲ ಸ್ಕಂದ ಪುರಾಣದಲ್ಲಿ ಬರ್ತಕ್ಕಂಥ ಕತೆ. ನಮ್ಮಲ್ಲಿ ಒಂದು ತಮಿಳು ದೇಶದಲ್ಲಿ ಒಂದು ವಾಡಿಕೆ ಇದೆ, ಯಾರಾದರೂ ಸುಳ್ಳು ಹೇಳಿದ್ರೆ ಇಂದ ಪೋಯಿ ಕಂದತ್ತಲಿಯೂ ಇಲ್ಲ ಅಂತ. ಈ ಸುಳ್ಳು ಸ್ಕಂದ ಪುರಾಣದಲ್ಲೂ ಇಲ್ಲ ಅಂತ. ಇದು ಸ್ಕಂದ ಪುರಾಣದ ಮಹಾತ್ಮ್ಯ ಇದು. ಹೀಗೆ ಸ್ಕಂದ ಪುರಾಣದಲ್ಲಿ ಇರೋ ಕಥೆಯನ್ನು ಎಲ್ಲ ರಾಮಾಯಣದ ಮುಂದೆ ಬಂದಂಥ ರೂಪಕಗಳು ಕೂಡ ಸ್ವೀಕಾರ ಮಾಡಿಬಿಟ್ಟಿವೆ. ಅಂದರೆ ತುಳಸಿದಾಸರ ರಾಮಚರಿತ ಮಾನಸದಲ್ಲಿ ಇದೆ, ಅಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ, ಆನಂದ ರಾಮಾಯಣದಲ್ಲಿ ಬರುತ್ತೆ, ವಾಸಿಷ್ಠ ರಾಮಾಯಣದಲ್ಲಿ ಬರುತ್ತೆ. ಈ ವಾಲ್ಮೀಕಿ ಬೇಡನಾಗಿದ್ದವನು ಆಗ ಒಂದು ಹುತ್ತ ಅವನ ಮೈ ಮೇಲೆ ಬೆಳ್ಕೊಳ್ತು. ಅವರೇನು ಬಂದು ಕರೆದಾಗ ಹುತ್ತದಿಂದ ಬಂದ. ವಲ್ಮೀಕಾತ್ ಸಂಭವೋ ವಾಲ್ಮೀಕಿ. ವಲ್ಮೀಕ ಅಂದರೆ ಹಾವಿನ ಹುತ್ತ. ವಲ್ಮೀಕದಿಂದ ಬಂದವನು ವಾಲ್ಮೀಕಿ ಅಂತನ್ನೋ ಕಥೆ ಬರುತ್ತೆ. ಆದರೆ ರಾಮಾಯಣದಲ್ಲಿ ಈ ವಾಲ್ಮೀಕಿಗೆ ಈ ರೀತಿಯಾದಂಥ ಯಾವ ಒಂದು ಈ ಹಿನ್ನೆಲೆ ನಮಗೇನು ಗೊತ್ತಾಗೋದಿಲ್ಲ. ಇಲ್ಲಿ ರಾಮಾಯಣದಲ್ಲಿ 24,000 ಶ್ಲೋಕಾನಾಮುಕ್ತವಾನ್ ಋಷಿ ತಥಾ ಸರ್ಗಶತಾನಾಂ ಷಟ್ಕಾಂಡಾನಿ ಚಾಪರೇ. ಬಾಲಕಾಂಡದಲ್ಲಿ ಬರೋದೇನು? ಬಾಲಕಾಂಡದಲ್ಲಿ ಈ ರಾಮಾಯಣದ ಇಡೀ ಕಥೆಯನ್ನು ಸಂಗ್ರಹವಾಗಿ ಕೊಟ್ಟಿದ್ದಾರೆ. ಇದನ್ನು ಮೂಲ ರಾಮಾಯಣ ಅಂತ ಕರೆಯೋ ವಾಡಿಕೆ. ಅಂದರೆ ರಾಮಾಯಣದಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲವನ್ನು ಕೂಡ ಸಂಗ್ರಹವಾಗಿ ಈ ಪರಿಬಿಡಿ ಅಂತಾರಲ್ಲ, ಪುಸ್ತಕದಲ್ಲಿ ಕಂಟೆಂಟ್ಸ್ ಇರುತ್ತಲ್ಲ, ಆ ರೀತಿಯಲ್ಲಿ ಈ ರಾಮಾಯಣದ ಮೊದಲನೇ ಕಾಂಡದಲ್ಲೇ ಇದನ್ನು ಕೊಟ್ಟಿದ್ದಾರೆ.
ಕೊಟ್ಟು ಹೇಳ್ತಾರೆ ಹೀಗೆ ವಾಲ್ಮೀಕಿಗಳು ಇದನ್ನು ಬರೆದ ಮೇಲೆ 24,000 24,000 ಶ್ಲೋಕಗಳನ್ನು ಮಾಡಿದರು. ಸರ್ಗಾನ್ 500 ಸರ್ಗಗಳನ್ನು ಮಾಡಿದರು. ಷಟ್ಕಾಂಡಾನಿ 6 ಕಾಂಡಗಳನ್ನು ಮಾಡಿದರು. ಇದು ರಾಮಾಯಣದಲ್ಲೇ ಬರತಕ್ಕಂಥ ಒಕ್ಕಣೆ. ಆದರೆ ಈಗ ನಮ್ಮ ಮುಂದಿರೋ ರಾಮಾಯಣದಲ್ಲಿ 24,630 ಶ್ಲೋಕಗಳಿವೆ. ಇದು ರಾಮಾಯಣದಲ್ಲೇ ಬಂದಿರೋ ಪಟ್ಟಿ 24,000 ಅಂತ. 24,000 ಗಾಯತ್ರಿಗೆ ಅನುವಾದ ಮಾಡಿಕೊಂಡು 24,000. ಅದು ಈಗ ನಮ್ಮಲ್ಲಿ ಪ್ರಚಲಿತವಾಗಿರತಕ್ಕಂಥ ಈ ರಾಮಾಯಣದಲ್ಲಿ ಒಂದು ಕೆಲವು ಪಾಠ ಭೇದಗಳಿವೆ. ಒಂದು ಪಶ್ಚಿಮೋತ್ತರ ಶಾಖೀಯ ಅಂಥೇಳಿ ಈ ಗುಜರಾತಿನ ಕಡೆ ಮತ್ತು ಅಲಹಾಬಾದ್ ಕಡೆ ಇಲ್ಲೆಲ್ಲ ಪ್ರಚುರವಾಗಿರತಕ್ಕಂಥ ಒಂದು ರಾಮಾಯಣದ ಪಾಠ. ಇನ್ನೊಂದು ವಂಗ ಶಾಖೀಯ, ಬಂಗಾಳ, ಒರಿಸ್ಸಾ, ಅಸ್ಸಾಂ ಇಲ್ಲಿ ಪ್ರಚಲಿತವಾಗಿರತಕ್ಕಂಥ ರಾಮಾಯಣದ ಅಂದರೆ ವಾಲ್ಮೀಕಿ ರಾಮಾಯಣವೇ, ಎಲ್ಲ ವಾಲ್ಮೀಕಿ ರಾಮಾಯಣವೇ. ಇದು ಒಂದು ಪಾಠ ಭೇದ. ದಾಕ್ಷಿಣಾತ್ಯ ಪಾಠ ಅಂತ ಇನ್ನೊಂದು. ಈ ದಾಕ್ಷಿಣಾತ್ಯ ಪಾಠ ಇಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಇಲ್ಲೆಲ್ಲ ಪ್ರಚುರವಾಗಿರತಕ್ಕಂಥ ಈ ಪಾಠ ಒಂದು. ಇನ್ನೊಂದು ಉದೀಚ್ಯ ಪಾಠ ಅಂತ ಉತ್ತರ ದೇಶದಲ್ಲಿ ಹಿಮಾಲಯದ ಕಡೆ ಪ್ರಚುರವಾಗಿರತಕ್ಕಂಥ ಒಂದು ಪಾಠ. ಹೀಗೆ ಎಲ್ಲ ಪಾಠಗಳಿವೆ. ಈ ಎಲ್ಲ ಪಾಠಗಳಲ್ಲೂ ಕೂಡ ಈ 6 ಇದೇ ಶ್ಲೋಕ ಇದೆ. ಅಂದರೆ 24,000 ಶ್ಲೋಕಗಳು, 500 ಸರ್ಗಗಳು, 6 ಕಾಂಡಗಳು ಅಂತ ಇದೆ. ಆದರೆ ಈ ಹೊತ್ತು ನಮಗಿರತಕ್ಕಂಥ ವಾಲ್ಮೀಕಿ ರಾಮಾಯಣದಲ್ಲಿ 500 ಸರ್ಗಗಳಲ್ಲ. ಬಾಲಕಾಂಡದಿಂದ ಇದು ಯುದ್ಧಕಾಂಡ ಮುಗಿಯೋ ಕಾಲಕ್ಕೇನೆ, ಅಂದರೆ ಅಯೋಧ್ಯಾಕಾಂಡದಿಂದ ಯುದ್ಧಕಾಂಡ ಮುಗಿಯುವಾಗಲೇ 500 ಆಗೋಯಿತು. ಅಂದರೆ 532 ಸರ್ಗಗಳಿದೆ. ಮತ್ತು ಷಟ್ಕಾಂಡಾನಿ 6 ಕಾಂಡಗಳು. ಈ ಹೊತ್ತು ನಮಗೆ ಉತ್ತರಕಾಂಡವು ಸೇರಿ 7 ಕಾಂಡಗಳು. ಈ 7 ಕಾಂಡಗಳು ಉತ್ತರಕಾಂಡ ಸೇರಿಸಿದರೆ 7 ಕಾಂಡ. ಈ ಉತ್ತರಕಾಂಡವನ್ನು ಬಿಟ್ಟರೆ 24,000 ಚಿಲ್ಲರೆ ಹೇಳಿದ್ನಲ್ಲ ನಾನು. ಇದು ಉತ್ತರಕಾಂಡ ಬಿಟ್ಟರೇನೆ, ಉತ್ತರಕಾಂಡದಲ್ಲೇನೆ 111 ಸರ್ಗಗಳಿವೆ. ಅಂದರೆ ಈ ವಾಲ್ಮೀಕಿಗಳು ಯಾವುದನ್ನು ಬರೆದರು? ಈ ರಾಮಾಯಣ ಅಂತನ್ನೋದು ಏನು, ಯಾವುದು ಇದು ರಾಮಾಯಣ? ಮುಂದೆ ವಾಲ್ಮೀಕಿಯ ಕಥೆಯೇ ಬಂದಾಗ ವಾಲ್ಮೀಕಿ ತನ್ನ ಕಥೆಯನ್ನು ತಾನು ಬರ್ಕೊಂಡಿರೋದು ಸಾಧ್ಯ ಇಲ್ಲ. ಮತ್ತು ಈ ಬಾಲಕಾಂಡದಲ್ಲಿ ಅನೇಕ ವಿಧವಾದ ಆಖ್ಯಾನಗಳು, ಉಪಾಖ್ಯಾನಗಳಿದೆ. ಈ ಬಾಲಕಾಂಡ ಇರೋ ರೀತಿಯೇ ಬೇರೆ, ಅಯೋಧ್ಯಾಕಾಂಡದಿಂದ ಯುದ್ಧಕಾಂಡ ಇರೋ ರೀತಿಯೇ ಬೇರೆ. ಇಲ್ಲಿ ಬಾಲಕಾಂಡದಲ್ಲಿ ಅನೇಕ ಉಪಾಖ್ಯಾನಗಳು ಬೇಗ ಗಂಗಾವತರಣ ಅಂತ ಬರುತ್ತೆ, ಇತ್ಯಾದಿಯಾಗಿ ಬರುತ್ತೆ. ಇದು ನಮಗೆ ಅಯೋಧ್ಯಾಕಾಂಡದಿಂದ ಯುದ್ಧಕಾಂಡದವರೆಗೆ ಯಾವ ಕಥೆಯೂ ಬರೋಲ್ಲ. ಬರೀ ರಾಮನ ಕಥೆಯನ್ನು ಮೊದಲಿಂದ ಕಡೆಯವರೆಗೆ ಹೇಳಿಕೊಂಡು ಹೋಗಿದ್ದಾರೆ. ಪ್ರಾಸಂಗಿಕವಾಗಿ ಕೂಡ ಯಾವ ಕಥೆಯೂ ಬರೋಲ್ಲ. ಈ ಬಾಲಕಾಂಡದಲ್ಲಿ ಬಂದ ಹಾಗೆಯೇ ಉತ್ತರಕಾಂಡದಲ್ಲಿ ಅನೇಕ ಕಥೆಗಳು ಬರುತ್ತೆ. ಇದರಲ್ಲಿ ನಮಗೆ ವಾಲ್ಮೀಕಿ ಕೃತ ಅಂತ ಖಚಿತವಾಗಿ ಕಾಣುವುದು ಯಾವುದು? ಇದನ್ನು ನಿರ್ಧಾರ ಮಾಡಬೇಕಾದ್ರೆ ಈ ಬರೋಡಾದಲ್ಲಿ ಒಂದು ಅತಿ ಪ್ರಾಚೀನವಾದಂಥ ರಾಮಾಯಣದ ಹಸ್ತಪ್ರತಿಗಳು ಎಷ್ಟು, ಅದನ್ನೆಲ್ಲ ಸಂಗ್ರಹ ಮಾಡಿ ಈ ರಾಮಾಯಣದ ಮೂಲ ರೂಪ ಯಾವುದು ಅಂತನ್ನೋದನ್ನು ನಿರ್ಧಾರ ಮಾಡೋದಕ್ಕಾಗಿ ಒಂದು ಕಮಿಟಿ ಅಂತ ಮಾಡಿದ್ರು. ಅದು ಒಂದು 15 ವರ್ಷಗಳವರು ತಡಕಾಡಿ ಕಡೆಗೆ ಈ ಒಂದು 7-8 ಸಂಪುಟಗಳಲ್ಲಿ ರಾಮಾಯಣವನ್ನು, ಇದು ರಾಮಾಯಣ ಎಲ್ಲ ಶಾಖೆಗಳಲ್ಲೂ ಕೂಡ ಅಂಗೀಕೃತವಾದಂಥ ರಾಮಾಯಣ ಅಂತ ಹೇಳಿದ್ದಾರೆ. ಈ ರಾಮಾಯಣಗಳಲ್ಲಿ ಸುಮಾರು 270 ಹಸ್ತಪ್ರತಿಗಳನ್ನ, ಪುರಾತನ ಹಸ್ತಪ್ರತಿಗಳನ್ನು ನೋಡಿದಾಗ ಈ 270ರಲ್ಲಿ 230ರಲ್ಲಿ ಈ ಉತ್ತರಕಾಂಡ ಅಂತ ಅನ್ನೋದು ಸೇರಿಲ್ಲ. ಉತ್ತರಕಾಂಡ ಪ್ರತಿಗಳಲ್ಲಿ ಇಲ್ಲವೇ ಇಲ್ಲ. ಇನ್ನು ಉಳಿದ ಪ್ರತಿಗಳಲ್ಲಿ ಕೂಡ ಯುದ್ಧಕಾಂಡ ಮುಗಿದ ಮೇಲೆ ಯುದ್ಧಕಾಂಡಂ ಸಮಾಪ್ತಂ ರಾಮಾಯಣಂ ಸಮಾಪ್ತಂ ಅಂದು ಯುದ್ಧಕಾಂಡವನ್ನು ಮುಗಿಸಿ ರಾಮಾಯಣವನ್ನು ಸಮಾಪ್ತ ಅಂಥೇಳಿ ಅಥ ಉತ್ತರಕಾಂಡ ಪ್ರಾರಭ್ಯತೆ.
ಇನ್ನು ಮುಂದೆ ಉತ್ತರಕಾಂಡವನ್ನು ಹೇಳ್ತೀವಿ ಅಂತನ್ನೋದು ಉಳಿದ ಪ್ರತಿಗಳಲ್ಲಿ ಬರುತ್ತೆ. ಹೀಗೆ ಈ ರಾಮಾಯಣದಲ್ಲಿ ನಾವು ನಿಷ್ಕರ್ಷೆಯಾಗಿ ರಾಮನ ಪಾತ್ರವನ್ನು ನಾವು ನಿರ್ಧಾರ ಮಾಡಬೇಕಾದರೆ, ರಾಮನ ಆದರ್ಶವನ್ನು ನಾವು ನಿರ್ಧಾರ ಮಾಡಬೇಕಾದ್ರೆ ಈ ಪಾಠ ಪರೀಕ್ಷಣ ಅಂತ ಒಂದು ಕ್ರಮ. ರಾಮ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳ ಮಾಡಿದ, ಸೀತೆಯನ್ನು ಬಿಟ್ಟ. ಅಂದರೆ ರಾಮನ ಚಾರಿತ್ರ್ಯ ಯಾವುದು? ರಾಮ ವಿಗ್ರಹವಾನ್ ಧರ್ಮ ಅಂತ ವಾಲ್ಮೀಕಿಗಳು ಪ್ರತಿಜ್ಞೆ ಮಾಡಿ ಹೋಗಿದ್ದಾರಲ್ಲ. ಈ ಉತ್ತರಕಾಂಡದಲ್ಲಿ ಬರತಕ್ಕಂಥ ಎರಡು ಮುಖ್ಯವಾದ ವಿವರಗಳು, ಒಂದು ಸೀತಾಪರಿತ್ಯಾಗ, ಅವನು ಸೀತೆಯನ್ನು ಬಿಟ್ಟದ್ದು. ಇನ್ನೊಂದು ಶಂಭೂಕ ವಧೆ. ಅವನು ಶಂಭೂಕ ಅಂತನವನು ಶೂದ್ರ, ತಪಸ್ ಮಾಡ್ತಾ ಇದ್ದ ಅಂತ ರಾಮ ಅವನು ಶಿರಚ್ಛೇದ ಮಾಡ್ತಾನೆ. ಇದು ಎರಡು ಉತ್ತರಕಾಂಡದಲ್ಲಿ ಬರತಕ್ಕಂಥ ಮುಖ್ಯ ವಿವರಗಳು. ಸೀತಾಪರಿತ್ಯಾಗ ಒಂದು, ಶಂಭೂಕ ವಧೆ ಒಂದು. ಶೂದ್ರ ತಪಸ್ಸು ಮಾಡಬಾರದು ಅಂತ ಅದರ ಮೇಲೇನೆ ಕೆ ವಿ ಪುಟ್ಟಪ್ಪನವರು ಶೂದ್ರ ತಪಸ್ವಿ ಅಂತ ಒಂದು ನಾಟಕವನ್ನು ಕೂಡ ಬರೆದರು. ಇದು ರಾಮನಿಗೆ ಕಳಂಕವನ್ನು ತರತಕ್ಕಂಥ ಮಾತುಗಳು, ವಿಷಯ. ರಾಮನ ಉಳಿದ ಆದರ್ಶಕ್ಕೆ ಇದು ಸರಿ ಹೋಗತಕ್ಕದ್ದಲ್ಲ ಅಂತನ್ನುವ ಒಂದು ಒಂದು ವಿಚಾರದಿಂದ ಇದು ಈ ಒಂದು ಉತ್ತರಕಾಂಡದ ಕಥೆ ಇದೆಯಲ್ಲ, ಇದು ಪದ್ಮಪುರಾಣದಲ್ಲಿ ಪಾತಾಳಖಂಡ ಅಂತನ್ನೋ ಭಾಗದಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸಿಕೊಳ್ಳುತ್ತೆ. ಇದು ಹೀಗೆ ರಾಮ ಯಾರದೋ ಮಾತು ಕೇಳಿಕೊಂಡು ತನ್ನ ಹೆಂಡತಿಯನ್ನು ಬಿಟ್ಟ. ಪದ್ಮಪುರಾಣದಲ್ಲಿ ಬರತಕ್ಕಂಥ ಕಥೆ ಇದು. ಬಹಳ ಹಿಂದೆಯೇ ರಾಮಾಯಣಕ್ಕೆ ಉತ್ತರಕಾಂಡ ಅಂತನೋ ಸೇರಿರೋದ್ರಿಂದ ಕಾಳಿದಾಸನ ಕಾಲಕ್ಕೆ ಕೂಡ ಇದು ಈ ಉತ್ತರಕಾಂಡ ಅಂತನ್ನೋದಿತ್ತು. ರಘುವಂಶದಲ್ಲಿ ಅವನು ರಾಮನ ಕಥೆಯನ್ನು ಹೇಳ್ತಾ ಈ ಸೀತಾಪರಿತ್ಯಾಗವನ್ನು ಹೇಳ್ತಾನೆ. ಲಕ್ಷ್ಮಣನಿಗೆ ರಾಮ, ನೀನು ಹೋಗಿ ಕಾಡಿನಲ್ಲಿ ಸೀತೆಯನ್ನು ಬಿಟ್ಟು ಬಾ ಅಂತ ಲಕ್ಷ್ಮಣನ ಕಳಿಸಿದಾಗ, ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟ ಮೇಲೆ ಹೀಗೆ ರಾಜ ಅಪ್ಪಣೆ ಮಾಡಿದ್ದಾನೆ, ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬರೋದಕ್ಕೆ ನನಗೆ ತುಂಬ ದುಃಖವಾಗ್ತಾ ಇದೆ, ಆದರೆ ಏನು ಮಾಡಲಿ, ಇದು ರಾಜಾಜ್ಞೆ, ನಾನು ಮೀರುವ ಹಾಗಿಲ್ಲ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ವದ್ವಚನಾತ್ ಸರಾಜ ವಾಚ್ಯ, ರಾಜನಿಗೆ ನಾನು ಹೇಳಿದೆ ಅಂತ ಹೇಳು. ಅಗ್ನೌ ವಿಶುದ್ಧಾಮಪಿ ತ್ವತ್ಸಮಕ್ಷಂ ಮಾಂ ಲೋಕವಾದ ಶ್ರವಣಾದಹಾಸಿ ಶ್ರುತಸ್ಯ ಕಿಂ ತತ್ ಸದೃಶಂಕುಲಸ್ಯ. ಅಂದರೆ ಕಾಳಿದಾಸ ಈ ಕಥೆಯನ್ನು ಯಾವ ರೀತಿಯಲ್ಲಿ ತಗೊಂಡಿದ್ದಾನೆ ಅಂತ ಹೇಳೋದಕ್ಕಾಗಿ ಈ ಉಲ್ಲೇಖ. ಸೀತೆ ಕೇಳ್ತಾಳೆ, ಸೀತೆಗೆ ದುಃಖ ಆಗೋಲ್ಲ. ಅವಳು ಕೇಳ್ತಾಳೆ, ಮಧ್ವಚನಾತ್ ಸ ರಾಜ ವಕ್ತವ್ಯ. ಅವಳು ರಾಜ ಅಂತ ಕರೀತಾಳೆ, ರಾಮ ಅಂತ ಕರೆಯೋಲ್ಲ. ನೀನು ರಾಜನ ಆಜ್ಞೆಯನ್ನು ತಾನೇ ಹೊತ್ತಿರು, ಆ ರಾಜನಿಗೆ ನನ್ನ ಮಾತಿನಿಂದ ಹೇಳು. ಮಧ್ವಚನಾತ್ ಸ ರಾಜ ವಕ್ತವ್ಯ. ಏನು ಹೇಳಬೇಕು ಅಂದರೆ, ವಹ್ನೌ ವಿಶುದ್ಧಾಮಪಿ ತ್ವತ್ಸಮಕ್ಷಂ, ನಿನ್ನ ಮುಂದೆನೇ ಅಗ್ನಿಯಲ್ಲಿ ಶುದ್ಧಳಾದವಳನ್ನ ಮಾಂ ಲೋಕವಾದ ಶ್ರವಣಾದ ಹಾಸೀಹಿ, ಯಾರೋ ಹೇಳಿದ್ರು ಅಂತ ಅವರ ಮಾತನ್ನು ಕೇಳಿ ಅಹಾಸೀಹಿ, ನನ್ನ ಬಿಟ್ಟಿಯಲ್ಲ. ಶ್ರುತಸ್ಯ ಕಿಂ ತತ್ ಸದೃಶಂ, ನಿನ್ನಂಥವನಿಗೆ ಇದು ಯೋಗ್ಯವಾದ ನಡವಳಿಕೆಯೇ? ಅಥವಾ ನಿನ್ನ ಮನದನಕ್ಕೆ ಗೌರವವನ್ನು ತಂದುಕೊಡುವಂಥದ್ದೇ ಇದು? ಸದೃಶ್ಯ ಕುಲಸ್ಯ, ನಿನ್ನ ಕುಲಕ್ಕಾದರೂ ಇದು ಮರ್ಯಾದೆ. ಅಂದರೆ ಕಾಳಿದಾಸನಿಗೆ ಇದು ಏನೋ ರಸಾಭಾಸವನ್ನು ಉಂಟು ಮಾಡತಕ್ಕ ಸನ್ನಿವೇಶ ಅಂತ ಕಾಳಿದಾಸನಿಗೆ ಗೊತ್ತು. ಅಂದರೆ ಉತ್ತರಕಾಂಡದಲ್ಲಿ ಅವನ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಪ್ರಚುರವಾಗಿದ್ದರಿಂದ ಅವನು ಸೇರಿಸಬೇಕಾಯಿತು. ಸೇರಿಸಿದಾಗ ಸೀತೆಯ ಬಾಯಲ್ಲಿ ರಾಮನ ಚಾರಿತ್ರ್ಯಕ್ಕೆ ಇದು ಕಳಂಕ ಅಂತನ್ನೋ ಮಾತನ್ನು ಕಾಳಿದಾಸ ತೋರಿಸಿದ್ದ. ಅಂದ್ರೆ ಏನು, ಅವನಿಗೆ ಈ ಉತ್ತರಕಾಂಡ ರಾಮಾಯಣ ಅಂತ ನಾವು ವಿಶ್ವಾಸ ಇಲ್ಲ. ಹೀಗೆ ಈ ಉತ್ತರಕಾಂಡದಲ್ಲಿ ಬರತಕ್ಕಂಥ ಈ ಎರಡು ಪ್ರಸಂಗ, ರಾಮಾಯಣದಲ್ಲಿ ಬರತಕ್ಕಂಥ ಕೆಲವು ವಿಚಿತ್ರವಾದ ಸನ್ನಿವೇಶಗಳು, ಅಂದರೆ ಅವನಿಗೆ ಮಕ್ಕಳಿರಲಿಲ್ಲ, ಈ ಪಾಯಸವನ್ನು ಅಗ್ನಿದೇವ ಕೊಟ್ಟ, ಈ ಪಾಯಸವನ್ನು 3 ಭಾಗ ಮಾಡಿದ, ಇವೆಲ್ಲ ಕಥೆ ಇದೆಯಲ್ಲ. ಈ ಕಥೆ ಇದು ಮಹಾಭಾರತದಲ್ಲಿ ರಾಮೋಪಾಖ್ಯಾನ ಅಂತ ಒಂದು ಬರುತ್ತೆ. ಈ ರಾಮಾಯಣವನ್ನೇ ಕುರಿತು ಇರತಕ್ಕಂಥ ರಾಮನ ಉಪಾಖ್ಯಾನ. ಈ ರಾಮೋಪಾಖ್ಯಾನವನ್ನು ನಾವು ನೋಡಿದರೆ, ಈ ರಾಮೋಪಾಖ್ಯಾನದಲ್ಲಿ ಈ ಪಾಯಸದ ವಿಚಾರವೇ ಇಲ್ಲ. ಈ ಪಾಯಸವನ್ನು ದಶರಥ ಕೊಟ್ಟ, ಅವರಿಗೆ ಮಕ್ಕಳಾಯಿತು, ಈ ವಿಚಾರ ಅಲ್ಲಿ ಬರೋದೇ ಇಲ್ಲ. ಮತ್ತೆ ಈ
ಕೈಕೇಯಿಯ ವರ ಇತ್ಯಾದಿಗಳು ಇದರಲ್ಲಿ ಬೇರೆ ರೀತಿಯಾಗಿಯೇ ಬರುತ್ತೆ. ಮತ್ತೆ ಈ ಸೀತಾ ಪರಿತ್ಯಾಗದ ವಿಚಾರ ಬರೋದೇ ಇಲ್ಲ, ಅಗ್ನಿ ಪರೀಕ್ಷೆಯ ವಿಚಾರ ಬರೋಲ್ಲ. ರಾಮೋಪಾಖ್ಯಾನ ಮಹಾಭಾರತದಲ್ಲಿ ಬರುವ ರಾಮೋಪಾಖ್ಯಾನದಲ್ಲಿ ಈ ಅಗ್ನಿ ಪರೀಕ್ಷೆಯ ವಿಚಾರವೇ ಇಲ್ಲ. ಸೀತೆಯನ್ನ ಜನಾಪವಾದವನ್ನು ಕೇಳಿ ಜನಗಳು ಹೀಗೆ ಅನ್ಕೊಳ್ತಾರೆ ಅಂತನ್ನೋದನ್ನು ಕೇಳಿ ಬೆಂಕಿಯಲ್ಲಿ ನೀರು ಶುದ್ಧಳಾಗುವಂತ ಹೇಳಿದ ಅಂತನ್ನೋದಾಗಲಿ, ಸೀತೆಯನ್ನ ಆಮೇಲೆ ಬಿಟ್ಟ ಅಂತನ್ನೋದಾಗಲಿ ಎರಡೂ ರಾಮೋಪಾಖ್ಯಾನದಲ್ಲಿ ಬರೋಲ್ಲ. ಮತ್ತೆ ಈ ಎರಡೂ ವಿಚಾರಗಳು ರಾಮಚರಿತ ಮಾನಸದಲ್ಲಿ ಬರೋಲ್ಲ, ತುಳಸೀದಾಸರ ರಾಮಚರಿತ ಮಾನಸದಲ್ಲಿ ಬರೋಲ್ಲ. ಈ ದಕ್ಷಿಣಾತ್ಯ ಪಾಠದಲ್ಲಿ ಬರೋ ಹಾಗೆ ಉಳಿದ ಯಾವ ಪಾಠದಲ್ಲೂ ಈ ಸೀತಾ ಪರಿತ್ಯಾಗ ಅಥವಾ ಅಗ್ನಿ ಪರೀಕ್ಷಣ ಇದು ಈ ಪ್ರಸ್ತಾಪವೇ ಬರೋಲ್ಲ. ಹೀಗೆ ನಾವು ರಾಮನ ಚಾರಿತ್ರ್ಯವನ್ನು ನಿರ್ಧಾರ ಮಾಡಬೇಕಾದ್ರೆ ಈ ಪಾಠ ಪರೀಕ್ಷಣ ಅಂತ ಒಂದು ಮಾಡಬೇಕು. ಈ ಪಾಠ ಪರೀಕ್ಷಣದಿಂದ ರಾಮನ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡಬೇಕಾದ್ರೆ ಈ ರಾಮ ಐತಿಹಾಸಿಕ ವ್ಯಕ್ತಿಯೇ, ರಾಮ ವಾಸ್ತವವಾಗಿ ಇದ್ದವನೇ. ಬಭೂವ ರಾಮ ಕದಾಚಿತ್, ಯಾವಾಗಲೂ ರಾಮ ಇದ್ದವನು, ಅವನಿಗಾದಂಥದ್ದು ಇದು. ರಾಮಾಯಣ ಅಂದ್ರೆ ಏನು? ರಾಮಸ್ಯ ಅಯನಂ, ಅಯನ ಅಂದರೆ ಓಡಿಯಾಡೋದು. ಚರಿತ ಅಂತನ್ನೋ ಮಾತಿಗೂ ಕೂಡ ಓಡಿಯಾಡೋದು ಅಂತಲೇ ಅರ್ಥ. ಚರಿತ ಚರಿತ್ರೆ ಅಂತನ್ನೋದು ಕೂಡ ಚರು ಧಾತುವಿನಿಂದ, ಚರು ಅಂದರೆ ಓಡಿಯಾಡೋದು ಅಂತಲೇ ಅರ್ಥ. ರಾಮಾಯಣ ಅಂದರೆ ರಾಮ ಓಡಿಯಾಡಿದ್ದು, ರಾಮ ಮಾಡಿದ ಕೆಲಸ. ಈ ರಾಮಾಯಣದಲ್ಲಿ ಮುಖ್ಯವಾದದ್ದು ಏನು ಅಂದರೆ ರಾಮೇಣ ರಾವಣ ವಧೋ ರಾಮಾಯಣ ಮಿತೀರ್ಯತೆ. ರಾವಣನನ್ನು ಕೊಂದದ್ದು ರಾಮಾಯಣ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಮೇಣ ರಾವಣ ವಧ ರಾಮಾಯಣ ಮಿತೀರ್ಯತೆ. ಅಮರಕೋಶಕ್ಕೆ ಒಂದು ಪರಿಶಿಷ್ಟ ಭಾಗವಾದ ತ್ರಿಕಾಂಡ ಶೇಷದಲ್ಲಿ ರಾಮಾಯಣ ಅಂದರೆ ಇಷ್ಟು ಅಂತ ಹೇಳಿದ್ದಾರೆ. ರಾಮಾಯಣದ ಒಂದು ಸ್ವರೂಪವನ್ನು ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಈ ರಾಮಾಯಣವನ್ನು ನಾವು ವಿಚಾರ ಮಾಡಬೇಕಾದ್ರೆ ಮಹಾವಸ್ತು ಅಂತ ಒಂದು ಬೌದ್ಧ ಗ್ರಂಥ ಇದೆ. ಅದರಲ್ಲಿ ರಾಜವಂಶ ಅಂತ ಅನ್ನೋದು ಇದು ಕ್ರಿಸ್ತಾಬ್ದ 2ನೇ ಶತಮಾನದಲ್ಲಿ ಆದದ್ದು. ಅದರಲ್ಲಿ ಏನು ಬರುತ್ತೆ? ಇಕ್ಷ್ವಾಕೂನಾಮಿಮಂ ತೇಷಾಂ ವಂಶೇ ಮಹಾತ್ಮನಾಂ ಮಹದುತ್ಪನ್ನಮಾಖ್ಯಾನಂ ರಾಮಾಯಣಮಿತಿ ಸ್ಮೃತಂ. ಇಕ್ಷ್ವಾಕುಗಳ ವಂಶದಲ್ಲಿ, ಇಕ್ಷ್ವಾಕುಗಳೆಲ್ಲ ಮಹಾತ್ಮರು, ಈ ಮಹಾತ್ಮರ ವಂಶದಲ್ಲಿ ಮಹದುತ್ಪನ್ನಮಾಖ್ಯಾನಂ ಒಂದು ಪ್ರಸಂಗ ನಡೆಯಿತು, ತುಂಬ ದೊಡ್ಡ ಪ್ರಸಂಗ ಅದು. ಇದನ್ನು ರಾಮಾಯಣ ಅಂತ ಕರೀತೀವಿ. ಇದು ರಾಮಾಯಣ ಅಂತ ಅನ್ನಿಸ್ಕೊಳ್ಳುತ್ತೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಅಧಧಾಚರತಿರ್ವೀರೋ ರಾಮೋ ನಾಮ ಮಹಾಬಲಃ ವಿಷ್ಣುರ್ಮಾನುಷರೂಪೇಣ ಚಚಾರ ವಸುಧಾಂತಲಂ. ಈ ವಿಷ್ಣು ರಾಮ ಅಂತನ್ನೋ ರೂಪದಲ್ಲಿ, ಮಾನುಷ ರೂಪದಲ್ಲಿ ಚಚಾರ ವಸುಧಾಂ, ಈ ಭೂಮಿಯ ಮೇಲೆ ಓಡಿಯಾಡಿದ. ಒಂದು ಇಕ್ಷ್ವಾಕುಗಳ ವಂಶದಲ್ಲಿ ನಡೆದದ್ದು ಅಂತ ಒಂದು. ಇನ್ನೊಂದು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬರೋ ಮಾತು, ರಾಮೋಪಾಖ್ಯಾನದಲ್ಲಿ ಅಲ್ಲ, ಶಾಂತಿ ಪರ್ವದಲ್ಲಿ ಬರೋ ಮಾತು ಇದು. ವಿಷ್ಣು ಮಾನುಷ ರೂಪೇಣ ಚಚಾರ ವಸುಧಾತಲಂ, ಮನುಷ್ಯನಾಗಿ ಅವತಾರ ಮಾಡಿದ. ಅಂದರೆ ರಾಮ ಅವತಾರಿ ಅಂತನ್ನುವುದು ಒಂದು ಕಲ್ಪನೆ. ಈ ವಿಷ್ಣುವಿನ ಅವತಾರಕ್ಕೆ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇದಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ನಮ್ಮ ರಾಮಾಯಣದ ಮಹಾತ್ಮ್ಯ ಶ್ಲೋಕಗಳಲ್ಲಿ ಇದೊಂದು ಶ್ಲೋಕ ಸೇರಿಕೊಳ್ಳುತ್ತೆ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ. ವೇದಗಳಿಂದ ಸ್ತುತ್ಯನಾದ ಆ ಪರಮಪುರುಷ ಇದ್ದಾನಲ್ಲ, ಅವನು ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ, ದಶರಥನ ಮಗನಾಗಿ ಹುಟ್ಟಿದಾಗ ವಾಲ್ಮೀಕಿಗಳಿಂದ ಇದು ಒಂದು ರಾಮಾಯಣವನ್ನು ವೇದ ಅಂತನ್ನೋ ರೀತಿಯಲ್ಲಿ ರಾಮಾಯಣ ಪ್ರಚುರವಾಯಿತು.
ಶ್ಲೋಕಗಳಲ್ಲಿ 2 ಕಡೆ ಬರುತ್ತೆ. ಬಾಲಕಾಂಡದಲ್ಲಿ 13ನೇ ಸರ್ಗದಲ್ಲಿ, 16ನೇ ಸರ್ಗದಲ್ಲಿ, ಉತ್ತರಕಾಂಡದಲ್ಲಿ 117ನೇ ಸರ್ಗದಲ್ಲಿ. ಈ 2 ಕಡೆ ಮಾತ್ರ ರಾಮನನ್ನ ವಿಷ್ಣುವಿನ ಅವತಾರ, ಇವನ ಅವತಾರ ಪುರುಷ ಅಂತ ಕರೆದಿದ್ದಾರೆ. ಇನ್ನು ಎಲ್ಲಿಯೂ ಕೂಡ ಇವನು ಅವತಾರ ಪುರುಷ ಅಂತನ್ನೋ ಮಾತನ್ನು ವಾಲ್ಮೀಕಿಗಳು ಎತ್ತಿಲ್ಲ. ಅಂದರೆ ಏನು, ಬಾಲಕಾಂಡ ಉತ್ತರಕಾಂಡ 2 ಬಿಟ್ಟು ಅಯೋಧ್ಯಾಕಾಂಡದಿಂದ ಯುದ್ಧಕಾಂಡದವರೆಗೆ ಇರತಕ್ಕಂಥ ಗ್ರಂಥದಲ್ಲಿ ಈಗ ಯುದ್ಧಕಾಂಡದ ಕೊನೆಗೆ, ಯುದ್ಧಕಾಂಡ ಎಲ್ಲ ಆದಮೇಲೆ ರಾಮೋ ರಾಜ್ಯಮಕಾರಯತ್, ರಾಮ ರಾಜ್ಯವನ್ನು ಆಳಿದ, ಹಿಂದಕ್ಕೆ ಬಂದ, ಪಟ್ಟಾಭಿಷೇಕ ಆಯಿತು. ರಾಮೋ ರಾಜ್ಯಮಕಾರಯತ್ ದಶವರ್ಷ ಸಹಸ್ರಾಣಿ ಭ್ರಾತೃಭಿಸ್ಸಹಿತ ಶ್ರೀಮಾನ್ ರಾಮೋ ರಾಜ್ಯಮಕಾರಯತ್. ಹೀಗೆ ರಾಮ ರಾಜ್ಯ ಆಳಿದ ಅಂತ ಹೇಳಿ ಅನಂತರದಲ್ಲಿ ಒಂದು ಫಲಸ್ತುತಿಯನ್ನು ಹೇಳ್ತಾರೆ. ಹೀಗೆ ಫಲಸ್ತುತಿಯನ್ನು ಹೇಳತಕ್ಕಂಥ ಕ್ರಮ ಇದೆಯಲ್ಲ, ಉಳಿದ ಯಾವ ಕಾಂಡದಲ್ಲೂ ಬಂದಿಲ್ಲ. ಬಾಲಕಾಂಡದಲ್ಲಿ ಇಲ್ಲ, ಅಯೋಧ್ಯಾಕಾಂಡದಲ್ಲಿ ಇಲ್ಲ, ಯಾವ ಕಾಂಡದಲ್ಲೂ ಇಲ್ಲದೆ ಇರೋದು ಯುದ್ಧಕಾಂಡದಲ್ಲಿ ಫಲಸ್ತುತಿಯೋದು ಒಂದಿಗೆ ಮುಗಿಯುತ್ತೆ. ಬಲಂ ವಿಷ್ಣೋ ಪ್ರವರ್ಧತಾಂ, ವಿಷ್ಣುವಿನ ಬಲ ಹೆಚ್ಚಲಿ ಅಂತನ್ನೋ ಮಾತು ಫಲಶ್ಲೋಕವಾಗಿ ಯುದ್ಧಕಾಂಡದ ಕೊನೆಯಲ್ಲಿ ಬರುತ್ತೆ. ಉತ್ತರಕಾಂಡದಲ್ಲಿ ತಿರುಗಿ ರಾವಣ ಹುಟ್ಟಿದ್ದು, ರಾವಣ ಬೆಳೆದದ್ದು, ಈ ಕಥೆಯೆಲ್ಲ ಅಲ್ಲಿ ಶುರುವಾಗುತ್ತೆ. ಇಲ್ಲಿ ಶುರುವಾಗೋದ್ರಿಂದಲೇ ವ್ಯಾಖ್ಯಾನಕಾರರು ರಾಮಾಯಣ ಏನು ಹೇಳ್ತಾ ಇದೆ, ರಾಮಾಯಣದ ಸ್ವಾರಸ್ಯ ಏನು ಅಂತನ್ನೋದಕ್ಕೆ ಆದ್ಯಂತ, ಆದಿ ಅಂತ ಪದಗಳನ್ನು ನೋಡುವಿ. ರಾಮಾಯಣ ಏನು ಹೇಳುತ್ತೆ ಎಂದು ಗೊತ್ತಾಗುತ್ತೆ. ಆದೌ ಅಂತೇಜ, ಮೊದಲನೇ ಮಾತು ನೋಡು, ಕಡೆ ಮಾತು ನೋಡು, ರಾಮಾಯಣದ ಸಂದೇಶ ಏನು ಅಂತ ಗೊತ್ತಾಗುತ್ತೆ. ರಾಮಾಯಣ ಹೇಗೆ ಶುರುವಾಗುತ್ತೆ, ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂಬರಂ, ಇಲ್ಲಿಂದ ಶುರು, ತಪಃ ಅನ್ನೋ ಮಾತಿಂದ ಶುರುವಾಗುತ್ತೆ ರಾಮಾಯಣ. ರಾಮಾಯಣ ಎಲ್ಲಿ ಮುಗಿಯುತ್ತೆ, ಬಲಂ ವಿಷ್ಣೋ ಪ್ರವರ್ಧತಾಂ, ಈ ಪ್ರವರ್ಧತಾಂ ಹೆಚ್ಚಲಿ ಅಂತನ್ನೋದು ರಾಮಾಯಣ ಮುಗಿಯುತ್ತೆ. ಅಂದರೆ ರಾಮಾಯಣ ಎಲ್ಲಿಂದ ಎಲ್ಲಿಯವರೆಗೆ ಅಂದರೆ ತಪಃ ಪ್ರವರ್ಧತಾಂ, ಲೋಕದಲ್ಲಿ ತಪಸ್ಸು ಹೆಚ್ಚಲಿ ಅಂತನ್ನೋದೇ ರಾಮಾಯಣದ ಸಂದೇಶ. ಅಂತ ವ್ಯಾಖ್ಯಾನಕಾರರು ಕೂಡ ಬಾಲಕಾಂಡವನ್ನು ಬಿಡ್ತಾರೆ, ಉತ್ತರಕಾಂಡವನ್ನು ಬಿಡ್ತಾರೆ, ಇದನ್ನು ಮಾತ್ರ ಹೇಳ್ತಾರೆ. ಮತ್ತು ನಮ್ಮ ಪಾರಾಯಣ ಕ್ರಮದಲ್ಲಿ ಈ ಉತ್ತರಕಾಂಡವನ್ನು ನೈವ ಪಾಠ್ಯ ನ ಶ್ರವ್ಯಂಚ, ನಾವು ಪಾರಾಯಣ ಮಾಡುವಾಗ ಉತ್ತರಕಾಂಡವನ್ನು ಕೇಳಬಾರ್ದು. ಉತ್ತರಕಾಂಡ ನೈವ ಪಾಠ್ಯ, ಅದನ್ನು ಪಾಠ ಕೂಡ ಮಾಡಬಾರ್ದು. ಈ ಉತ್ತರಕಾಂಡವನ್ನು ಪಾರಾಯಣ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಇದು ಶಾಸ್ತ್ರದಲ್ಲಿಯೂ ಕೂಡ ಇದನ್ನು ಮಾಡಬಾರ್ದು ಅಂತಲೇ ಹೇಳಿದ್ದಾರೆ. ಹೀಗೆ ಈ ಅಯೋಧ್ಯಾಕಾಂಡದಿಂದ ಆರಂಭವಾಗಿ ಯುದ್ಧಕಾಂಡದವರೆಗೆ ವಾಲ್ಮೀಕಿಗಳು ರಾಮನನ್ನು ಯಾವ ರೀತಿಯಾಗಿ ಪರಿಗಣಿಸಿದ್ದಾರೆ. ವಾಲ್ಮೀಕಿಗಳು ರಾಮನನ್ನು ಕೇಳಿದ್ದೇ ಕೋನ್ವಸ್ಮಿನ್ ಸಾಂಪ್ರದಂ ಲೋಕೆ ಗುಣವಾನ್, ಈ ಲೋಕದಲ್ಲಿ ಯಾವ ಮನುಷ್ಯ ಗುಣವಾನ್ ವೀರ್ಯವಾನ್. ವಾಲ್ಮೀಕಿಗಳ ದೃಷ್ಟಿಯಲ್ಲಿ ರಾಮ ಅನ್ನೋನು ಒಬ್ಬ ಮನುಷ್ಯನೇ, ಅವನಿಗೆ ಮನುಷ್ಯ ಸಹಜವಾದಂಥ ಕಷ್ಟಗಳೇ ಬಂತು. ಮತ್ತು ಮನುಷ್ಯ ಧರ್ಮದಲ್ಲಿ ಅವನು ಅತಿಕ್ರಾಂತ ರೂಪದಿಂದ ವೀರ್ಯದಿಂದ ಧರ್ಮವನ್ನು ಹಿಡಿದ. ಆದ್ದರಿಂದ ರಾಮನ ದೊಡ್ಡಸ್ತಿಗೆ, ರಾಮ ಮನುಷ್ಯನೇ. ಮತ್ತೆ ಒಂದು ಕಡೆ ಅವರು ಪಂಚವಟಿಯಲ್ಲಿ ಸೀತೆ ಮತ್ತು ರಾಮ ಇದ್ದಾಗ ಅವಳು ಸೀತೆ ರಾಮನನ್ನು ಕೇಳ್ತಾಳೆ, ಏನು ಋಷಿಗಳಿಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಈ ದಾನವರು ವಿರಾಧರು ಇವರೆಲ್ಲ ಇಷ್ಟು ತೊಂದರೆ ಕೊಡ್ತಾ ಇದ್ದಾರಲ್ಲ, ನೀನು ಏನಾದರೂ ಮಾಡಬಾರದೆ, ಅವರಿಗೆ ಅವರನ್ನು ಸಂಹಾರ ಮಾಡಬಾರದೆ ನೀನು ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ಇದು ಎಲ್ಲ ದೇವತೆಗಳು ಮಾಡೋ ಕೆಲಸ ಇದು. ಆತ್ಮಾನಂ ಮಾನುಷಂ, ನಾನು ಮನುಷ್ಯ ಅಷ್ಟೇ, ನಾನಿದನ್ನೆಲ್ಲ ಹೇಗೆ ಮಾಡಲಿ. ಆತ್ಮಾನಂ ಮಾನುಷಂ ಮನ್ಯೇ
ಅಂತ ರಾಮನ ಬಾಯಿಯಲ್ಲೇ ನಾನು ಬರೀ ಮನುಷ್ಯ, ನಾನು ರಾಮಂ ದಶರಥಾತ್ಮಜಂ ಅಂತನ್ನೋ ಮಾತನ್ನ ಹೇಳಿಸ್ತಾರೆ. ಮತ್ತೆ ರಾವಣ ಅವಳು ಲಂಕೆಯಲ್ಲಿ ಇದ್ದಾಗ ಸೀತೆಗೆ ಹೇಳ್ತಾನೆ, ರಾಜ್ಯಭ್ರಷ್ಟೇನ ದೀನೇನ ತಾಪಸೇನ ಪದಾತಿನ ಕಿಂ ಕರಿಷ್ಯಸಿ ರಾಮೇಣ ಮನುಷ್ಯೇಣ ಅಲ್ಪ ತೇಜಸ. ಈ ರಾಮ ರಾಮ ಅಂತ ಕಟ್ಕೊಂಡು ಯಾಕೆ ಒದ್ದಾಡ್ತೀಯ ನೀನು? ಆ ರಾಮ ನಿನಗೇನು ಮಾಡ್ತಾನೆ? ಕಿಂ ಕರಿಷ್ಯಸಿ ರಾಮ, ಆ ರಾಮನಿಂದ ನಿನಗಾಗತಕ್ಕದ್ದೇನು? ರಾಜ್ಯಭ್ರಷ್ಟೇನ, ಅವನು ರಾಜ್ಯವನ್ನು ಕಳ್ಕೊಂಡಿದ್ದಾನೆ. ದೀನೇನ, ನಿನ್ನನ್ನು ಬಿಟ್ಟು ಅವನು ಕಂಗಾಲಾಗಿದ್ದಾನೆ, ಅಳ್ತಾ ಇದ್ದಾನೆ ಅವನು. ಮತ್ತೆ ತಾಪಸೇನ, ಅವನಿಗೆ ತಪಸ್ಸು ಹೆಚ್ಚು ಮುಖ್ಯವಾದದ್ದು. ಮತ್ತು ಪದಾತಿನ, ಅವನಿಗೊಂದು ರಥ ಇಲ್ಲ, ಅವನಿಗೊಂದು ಕುದುರೆ ಇಲ್ಲ, ಒಂದು ಆನೆ ಇಲ್ಲ. ಪದಾತಿನ, ಅವನನ್ನ ಕಿಂ ಕರಿಷ್ಯಸಿ ರಾಮೇಣ ಮನುಷ್ಯೇಣ ಅಲ್ಪ ತೇಜಸ, ಅವನು ಮನುಷ್ಯನೇ, ಮನುಷ್ಯರಲ್ಲಿ ಅಲ್ಪ ತೇಜಸ್ಸಿರುವಂತಹ ಮನುಷ್ಯ, ಅವರನ್ನು ಕಟ್ಕೊಂಡು ಯಾಕೆ ಅಳ್ತೀಯ ನೀನು ಅಂತ ಮತ್ತೆ ಹೇಳ್ತಾನೆ. ಮಾನುಷಂ ಕೃಪಣಂ ರಾಮಂ ಏಕಂ ಶಾಖಾ ಮೃಗಾಶ್ರಯಂ ಸಮರ್ಥಂ ಮನ್ಯಸೇ ಕೇನ ತ್ಯಕ್ತಂ ಪಿತೃವನಾಲಯಂ. ತಂದೆಯೇ ಅವನನ್ನು ಓಡಿಸ್ಬಿಟ್ಟ, ತನ್ನ ರಾಜ್ಯದಿಂದ ಓಡಿಸಿ ಕಾಡಿಗೆ ಕಳಿಸ್ದ ಅವನನ್ನು. ಇವನು ಕೃಪಣ ಅಂದರೆ ಅವನಿಗೆ ಈ ಉದಾತ್ತವಾದಂತಹ ದೃಷ್ಟಿ ಇಲ್ಲ. ಅವನಿಗೆ ಯಾವುದೋ ಒಂದು ಶಾಖಾಮೃಗ ಅವನಿಗೆ ಸಹಾಯ ಅಷ್ಟೇ, ಬೇರೆ ಯಾರು ಅವನ ಸಹಾಯಕ್ಕೂ ಬರಲಿಲ್ಲ. ಅವನು ಯಾವ ಋಷಿಗಳು ಅವನ ಸಹಾಯಕ್ಕೂ ಬರಲಿಲ್ಲ. ಇಂಥವನನ್ನು ಕಟ್ಕೊಂಡು ಯಾಕೆ ಕಳ್ತೀಯ ನೀನು? ಇದು ಈ ವಾಲ್ಮೀಕಿಗಳ ದೃಷ್ಟಿ ಏನು ಅಂತ ರಾವಣನ ಬಾಯಲ್ಲಿ ಕೇಳಿಸಿದ್ದಾರೆ. ಇನ್ನು ಜನರ ಕಲ್ಪನೆಯಲ್ಲಿ ಮತ್ತು ರಾಮಾಯಣದ ಅನಂತರ ಬಂದ ಕಲ್ಪನೆಗಳಲ್ಲಿ ಈ ದಶರಥ ಇತ್ಯಾದಿಗಳನ್ನು ಕಾಣುವ, ರಾವಣ ಇತ್ಯಾದಿಗಳನ್ನು ಕಾಣುವಾಗ ಅನೇಕ ಕಲ್ಪನೆಗಳು ಬಂದುಬಿಟ್ಟಿವೆ. ಅದಕ್ಕೆ ಯಾವುದಕ್ಕೂ ವಾಲ್ಮೀಕಿ ರಾಮಾಯಣದಲ್ಲಿ ಸಮರ್ಥನೆ ಇಲ್ಲ. ಈಗ ನೋಡಿ, ರಾವಣನನ್ನು ದಶಮುಖ, 10 ತಲೆಗಳಿದ್ದವನು ಅಂತ ಕಲ್ಪನೆ. ಈ 10 ತಲೆಗಳಿದ್ದವನು ಅಂತನ್ನೋ ಕಲ್ಪನೆ ರಾಮಾಯಣದಲ್ಲಿ ಎಲ್ಲಿಯೂ ನಮಗೆ ಕಾಣಿಸಲ್ಲ. ದಶರಥ ಅಂದರೆ 10 ದಿಕ್ಕುಗಳಲ್ಲೂ ಯಾರು ರಥ ಓಡುತ್ತೋ, ಅಡ್ಡಿ ಇಲ್ಲದೆ ಓಡುತ್ತೋ ಅವನು ದಶರಥ. ದಶಾನನ ದಶಮುಖ ಅಂದರೆ ಪೂರ್ವಾದಿ 4 ದಿಕ್ಕುಗಳು, ಆಗ್ನೇಯ ನೈಋತ್ಯಾದಿ 4 ವಿದಿಕ್ಕುಗಳು, ಮೇಲೆ ಕೆಳಗೆ 10 ದಿಕ್ಕುಗಳಲ್ಲಿಯೂ ಕೂಡ ಯಾರು ಸಮರ್ಥನಾಗಿ ಓಡಾಡಬಲ್ಲನು ಅವನು ದಶಾನನ ದಶಮುಖ. ಹೀಗೆ ಅವನು ದಶಮುಖ, ಅವನಿಗೆ 10 ತಲೆಗಳು, 20 ಕೈಗಳು ಅಂತನ್ನೋದು ಆನಂದ ರಾಮಾಯಣದಲ್ಲಿ, ಅದ್ಭುತ ರಾಮಾಯಣದಲ್ಲಿ ಎಲ್ಲ ಬಂದಿದೆಯಲ್ಲ. ಇದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿ ಸಮರ್ಥನವಿಲ್ಲ. ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನು ಹುಡುಕೊಂಡು ಹೋಗುವಾಗ ಈ ರಾವಣನ ಅಂತಃಪುರಕ್ಕೂ ಹೋಗ್ತಾನೆ. ಆಗ ರಾವಣನನ್ನು ಅವನು ನೋಡ್ತಾನೆ. ದದರ್ಶ ರಾವಣಂ ವೀರಂ ಹನುಮಾನ್, ಹನುಮಂತ ರಾವಣನನ್ನು ನೋಡಿದಾಗ ಅವನು ನಿದ್ದೆ ಮಾಡ್ತಾ ಇದ್ದಾನೆ. 2 ಕೈಗಳಲ್ಲಿ ಅವನು ಹಾಕ್ಕೊಂಡಂತಹ ಕಂಕಣಗಳು ಎದ್ದು ಕಾಣ್ತಾ ಇದೆ. 2 ಕೈ ಹನುಮಂತ ನೋಡಿದ್ದು. ಮತ್ತೆ ಸುಗ್ರೀವ ಯುದ್ಧದಲ್ಲಿ ಸುಗ್ರೀವ ರಾವಣನ ಮೇಲೆ ಬಿದ್ದಾಗ ರಾವಣ ತನ್ನ 2 ಕೈಗಳಿಂದ ಹಿಡಿದ ಅಂತ ಸ್ಪಷ್ಟವಾಗಿದೆ. ರಾವಣನಿಗೆ 20 ಕೈ ಅಂತ ವಾಲ್ಮೀಕಿಗಳು ಎಲ್ಲಿ ಕಾಣಿಸಿಲ್ಲ, ಅವನಿಗೆ 10 ತಲೆ ಅಂತ ಅನ್ನೋದನ್ನು ಎಲ್ಲಿ ಕಾಣಿಸಿಲ್ಲ. ರಾವಣನನ್ನು ಕೊನೆಗೆ ಕೊಂದಾಗ ವಾಲ್ಮೀಕಿಗಳು ಹೇಳೋ ಮಾತೇನು? ರಾವಣಸ್ಯ ಶಿರೋಚ್ಛಿಂದತ್ ಶ್ರೀಮಜ್ವಲಿತ ಕುಂಡಲಂ. ರಾವಣನ 1 ತಲೆಯನ್ನು ಕತ್ತರಿಸಿದ. ರಾವಣಸ್ಯ ಶಿರೋಚ್ಛಿಂದತ್, ಶಿರ ಅಂತ ಅನ್ನೋದು ಏಕವಚನದಲ್ಲಿದೆ, ಬಹುವಚನದಲ್ಲಿ ಇಲ್ಲ. ರಾಮ ಕಡಿದು ಉರುಳಿಸಿದ್ದು 1 ತಲೆಯನ್ನು. ರಾವಣಸ್ಯ ಶಿರೋಚ್ಛಿಂದತ್ ಶ್ರೀಮಜ್ವಲಿತ ಕುಂಡಲಂ. ಇದು ಜನಗಳ ಕಲ್ಪನೆಯಲ್ಲಿ ಈ ರೀತಿಯಾಗಿ ವಿಕಾರಗೊಂಡದ್ದನ್ನು ನಾವು ವಾಲ್ಮೀಕಿಗಳಿಗೆ ಅಂಟಿಸಬಾರ್ದು. ವಾಲ್ಮೀಕಿಗಳು ಎಲ್ಲಿಯೂ ಕೂಡ ಹೀಗೆ ಈ ರಾಕ್ಷಸರು, ದಾನವರು, ಕಿರಾತರು, ವಾನರರು ಇವರನ್ನು ಈ ಗಂಧರ್ವರು, ಯಕ್ಷರು ಈ ರೀತಿಯಾಗಿ ಅವರು ಭಾವನೆ ಮಾಡೇ ಇಲ್ಲ.
ಅವರು ಹನುಮಂತನನ್ನಾಗಲಿ ಸುಗ್ರೀವನನ್ನಾಗಲಿ ವಾಲಿಯನ್ನಾಗಲಿ ಚಿತ್ರಣ ಮಾಡುವಾಗ ಮನುಷ್ಯರ ಹಾಗೆಯೇ ಚಿತ್ರಿಸಿದ್ದಾರೆ. ಅಂದರೆ ಆದಿವಾಸಿಗಳಿದ್ದರಲ್ಲ, ಆದಿವಾಸಿಗಳ ರೀತಿಯಲ್ಲಿ ಇದ್ದವರು. ಹನುಮಾನ್ ಅಂದರೆ ಈ ಕಪಿಯ ಲಾಂಛನವನ್ನು ಹೊಂದಿದ್ದವರು ಇತ್ಯಾದಿಯಾಗಿ ಇವರೆಲ್ಲರನ್ನ ಮನುಷ್ಯರ ಗುಂಪಿನಲ್ಲೇ ಸೇರಿಸಿ ರಾಮನನ್ನು ಕೂಡ ಹೀಗೆ ಮನುಷ್ಯ ಅಂತಲೇ ಪರಿಗಣಿಸಿ. ಇದು ವಾಲ್ಮೀಕಿಗಳ ದೃಷ್ಟಿ ಏನು ಅಂತ ನಾವು ನೋಡಬೇಕಾದ್ರೆ. ಮತ್ತು ಈ ಅವತಾರ ಅಂತನ್ನೋ ಕಲ್ಪನೆಯು ತುಂಬ ಪ್ರಾಚೀನವಾದದ್ದೇ, ಅದೇನು ಹೊಸದಾಗಿ ಬಂದದ್ದಲ್ಲ, ಮಹಾಭಾರತದಲ್ಲೇ ನಮಗೆ ಕಾಣಿಸುತ್ತೆ. ಈ ರಾಮ ಒಂದು ಅವತಾರ, ವಿಷ್ಣುವಿನ ಒಂದು ಅವತಾರ. ಈ ಅವತಾರ ಅಂತನ್ನೋದಕ್ಕೆ ಸರ್ವೇಷಾಂ ಅವತಾರಾಣಾಂ ಅವತಾರಿ ರಘುತ್ತಮ. ಎಲ್ಲ ಅವತಾರಗಳಲ್ಲಿ 10 ಅವತಾರಗಳು ನಮಗೆ ಬಳಕೆಯಲ್ಲಿರೋದು. ಭಾಗವತ 27 ಅವತಾರಗಳನ್ನು ಹೇಳುತ್ತೆ. ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ವಿಷ್ಣುವಿನ ಅನೇಕ ಅವತಾರಗಳನ್ನು ಹೇಳ್ತಾರೆ. ಸರ್ವೇಷಾಂ ಅವತಾರಾಣಾಂ, ಈ ಎಲ್ಲ ಅವತಾರಗಳಲ್ಲಿಯೂ ಕೂಡ ದಿಟವಾದ ಅವತಾರ ಅಂದರೆ ಅವತಾರಿ ರಘುತ್ತಮ. ಈ ರಾಮನೇ ದಿಟವಾದ ಅವತಾರ. ಯಾಕೆ ಅಂದರೆ ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ. ಮನುಷ್ಯರಾಗಿ ದೇವರು ಅವತರಿಸೋದು ಯಾತಕ್ಕೆ ಅಂದರೆ ಮನುಷ್ಯರಿಗೆ ಒಂದು ಮಾರ್ಗದರ್ಶನ ಮಾಡೋದಕ್ಕೆ. ಮರ್ತ್ಯಾವತಾರಂ, ಮರ್ತ್ಯರಾಗಿ ಅವತಾರ ಮಾಡೋದು, ಮರ್ತ್ಯ ಶಿಕ್ಷಣಂ, ಈ ಜನರಿಗೆ ದಾರಿ ತೋರಿಸೋದಕ್ಕಾಗಿ, ಒಳ್ಳೆಯ ಮಾರ್ಗದಲ್ಲಿ ಇರಿ ಅಂತ ಹೇಳೋದಕ್ಕಾಗಿ ಅವತಾರದ ಪ್ರಯೋಜನ. ಆದ್ದರಿಂದ ಈ ಅವತಾರದಲ್ಲಿ ಅವತಾರವಾಗಿದ್ದರೂ ಕೂಡ, ಅವತಾರಿಯಾಗಿದ್ದರೂ ಕೂಡ ಮನುಷ್ಯರ ಹಾಗೆಯೇ ವರ್ತನೆ ಮಾಡತಕ್ಕಂಥ ಧರ್ಮ. ಇದನ್ನು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿ, ಅಪೇಕ್ಷ ಲೋಕಸ್ಯ ಚ ಮಂದ ದೃಷ್ಟಿಂ. ಲೋಕದ ಜನಕ್ಕೆ ಯಥಾರ್ಥವಾಗಿ ತಿಳ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ಅಪೇಕ್ಷ ಚ ಲೋಕಸ್ಯ ಮಂದ ದೃಷ್ಟಿಂ. ಜನರ ದೃಷ್ಟಿ ಇದೆಯಲ್ಲ, ಸ್ವಲ್ಪ ಮುಸ್ಕಾದ ದೃಷ್ಟಿ, ಸ್ವಲ್ಪ ಮಂದವಾದ ದೃಷ್ಟಿ. ಈ ದೃಷ್ಟಿಯಿಂದ ಈ ಅವತಾರದ ಕಲ್ಪನೆಯನ್ನು ಮಾಡಿದ್ದಾರೆ. ವಾಸ್ತವವಾಗಿ ಮನುಷ್ಯನಾಗಿದ್ದರೂ ಕೂಡ, ಧೀರೋದಾತ್ವ ಸ್ವರೂಪನಾದರೂ ಕೂಡ ಅವನಿಗೆ ಅವತಾರದ ಒಂದು ಕಲ್ಪನೆಯನ್ನು ಅಪೇಕ್ಷ್ಯ ಲೋಕಸ್ಯ ಚ ಮಂದದೃಷ್ಟಿಂ. ಆದ್ದರಿಂದ ವಾಲ್ಮೀಕಿಗಳು ಈ ರಾಮಾಯಣವನ್ನು ಅವರು ರಚನೆ ಮಾಡುವಾಗ ಮನುಷ್ಯನಿಗೆ ಅಸಾಧ್ಯವಾದದ್ದನ್ನು ಎಲ್ಲಿ ಹೇಳಲಿಲ್ಲ. ಅವರು ಈ ಪಾಯಸ ಭಕ್ಷಣ ಇವೆಲ್ಲ ಬಹಳ ಈ ರಾಮೋಪಾಖ್ಯಾನದಲ್ಲಿ ಇಲ್ಲ ಅಂತಾಗಲೇ ಹೇಳಿದೆ. ಹೀಗೆ ಅದ್ಭುತ ಪವಾಡ ಅಂತನ್ನೋದು ಯಾವುದೂ ಕೂಡ ರಾಮಾಯಣದಲ್ಲಿ ಬರೋಲ್ಲ. ರಾಮಾಯಣದ ಇತಿವೃತ್ತ ಎಲ್ಲವೂ ಕೂಡ ಮನುಷ್ಯರಿಗೆ ಸಹಜವಾದ ರೀತಿಯಲ್ಲೇ ಇರತಕ್ಕದ್ದು. ಆದ್ದರಿಂದ ರಾಮಾಯಣಕ್ಕೆ ಒಂದು ವಿಶೇಷವಾದಂಥ ಒಂದು ಔಚಿತ್ಯ ಇದೆ. ಮನುಷ್ಯರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಔಚಿತ್ಯ. ರಾಮನನ್ನು ಆದರ್ಶ ಪುರುಷ, ಮರ್ಯಾದಾ ಪುರುಷ ಅಂತ ಕಾಣಿಸಿ ಇಡೀ ಭಾರತದ ಸಂಸ್ಕೃತಿಗೆ ಒಂದು ಕಲ್ಪನೆಯನ್ನು ತಂದುಕೊಟ್ಟಿದ್ದು ವಾಲ್ಮೀಕಿಗಳ ಒಂದು ವಿಶೇಷವಾದಂಥ ಒಂದು ಕೊಡುಗೆ ಇದು. ಇನ್ನು ಈ ರಾಮಾಯಣದಲ್ಲಿ ಪ್ರಸಂಗಗಳು ಹೇಗೆ ಬಂದು, ಯಾವ್ಯಾವ ಪ್ರಸಂಗದಲ್ಲಿ ರಾಮ ಹೇಗೆ ನಡ್ಕೊಳ್ತಾನೆ, ಅವನು ಧೀರೋದಾತ್ತ ಆದರ್ಶ ಇದ್ದವನು ಹೇಗೆ ನಡ್ಕೊಳ್ತಾನೆ, ಮನುಷ್ಯನಾದವನು ತನ್ನ ಸಾಮಾನ್ಯ ನೆಲೆಯನ್ನು ಮೀರಿ ಲೋಕೋತ್ತರ ಚಾರಿತ್ರ ಇದನ್ನು ಹೇಗೆ ಅವನು ಗಳಿಸ್ಕೊಂಡ, ಮತ್ತು ಸೀತೆ ರಾಮ ಇವರ ಸಂಬಂಧ ಹೇಗಿತ್ತು ಅಂತನ್ನೋದ್ರ ಬಗ್ಗೆ ನಾಳೆ ವಿಶ್ಲೇಷಣೆ.